ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಮಾರ್ಚ್ ತಿಂಗಳ 12ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಈ ಬುಧವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಫಾಲ್ಗುಣ ಮಾಸ, ಶುಕ್ಲ ಪಕ್ಷದ ತ್ರಯೋದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಬೆಳಿಗ್ಗೆ 9:21 ಇರಲಿದೆ. ನಂತರ ಚತುರ್ದಶಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಮಖ ನಕ್ಷತ್ರ. ಇದು ಈ ದಿನ ರಾತ್ರಿ 3:57 ಇರಲಿದೆ. ನಂತರ ಪೂರ್ವ ಫಲ್ಗುಣಿ ನಕ್ಷತ್ರ ಅಂದರೆ ಪುಬ್ಬ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ಬೆಳಿಗ್ಗೆ 9:14 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ಸುಕರ್ಮ ಯೋಗ. ಇದು ಈ ದಿನ ಮಧ್ಯಾಹ್ನ 12:59 ಇರಲಿದೆ. ನಂತರ ಧೃತಿ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕುಂಭ, ಚಂದ್ರ ಇರುವಂಥ ರಾಶಿ ಸಿಂಹ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:33 ಮಧ್ಯಾಹ್ನ 2:03 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 11:03 ಮಧ್ಯಾಹ್ನ 12:33 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 8:03 ಬೆಳಿಗ್ಗೆ 9:33 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:07 ಮಧ್ಯಾಹ್ನ 12:55 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದೂ ಇಲ್ಲ. ಹಾಗೆ ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 1:59 ಮಧ್ಯಾಹ್ನ 3:18 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:29 ಸೂರ್ಯಾಸ್ತ ಸಂಜೆ 6:28. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಸಿಂಹ, ತುಲಾ, ವೃಶ್ಚಿಕ, ಕುಂಭ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ವಿಶೇಷವಾಗಿ ಗಣಿತಕ್ಕೆ, ವಾಣಿಜ್ಯಕ್ಕೆ, ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ಲೆಕ್ಕಾಚಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ವ್ಯಾಪಾರಸ್ಥರು ಈ ದಿನ ಬಹಳ ವಿಶೇಷವಾದಂಥ ಪ್ರಗತಿಯನ್ನು ನೋಡುವಂಥವ್ರು. ಹಾಗೆ ವರ್ತಕರಿಗೆ, ದಳ್ಳಾಳಿಗಳಿಗೂ ಕೂಡ ಈ ದಿನ ತುಂಬ ಅನುಕೂಲಕರವಾಗಿದೆ. ಅಂದರೆ ಯಾವುದೇ ಒಂದು ಬಿಸ್ನೆಸ್ ಮಾಡ್ತಾ ಇರೋರಿಗೂ ಕೂಡ ಈ ದಿನ ಪ್ರಗತಿ ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ಒಂದು ಬಿಸ್ನೆಸ್ಸಲ್ಲಿ ಅಪ್ವರ್ಡ್ ಮೊಬಿಲಿಟಿ ಇರುವಂಥದ್ದು. ಹಾಗೆ ಈ ಬುಧ ವಾಕ್ಚಾತುರ್ಯಕ್ಕೆ ಕಾರಕನಾಗಿರುವಂಥವನು, ಮಾತಿಗೆ ಕಾರಕ. ಹಾಗಾಗಿನೇ ಈ ದಿನ ನಿಮ್ಮ ಮಾತಿನ ಮೂಲಕವೇ ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತೀರಿ, ಮಾತಿನಲ್ಲಿ ವಿಶ್ವಾಸವನ್ನು ತುಂಬುತ್ತೀರಿ. ಹಾಗೆ
ನಿಮ್ಮ ಅತಿಯಾದ ಮಾತಿನಿಂದ, ಅರ್ಥರಹಿತವಾದಂಥ ಮಾತಿನಿಂದ ಕೂಡ ಕೆಲವೊಂದು ಅನರ್ಥಗಳು ಉಂಟಾಗುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಪ್ರಗತಿಯಾಗಲಿ, ನಿಮ್ಮ ಮನಃಶಾಂತಿಯಾಗಲಿ ನಿಮ್ಮ ಮಾತನ್ನೇ ಆಧರಿಸಿರುವಂಥದ್ದು. ಇನ್ನು ಬುಧ ವಿನೋದಕ್ಕೆ, ಹಾಸ್ಯಕ್ಕೆ, ಗೆಳೆತನಕ್ಕೆ, ಬುದ್ಧಿಗೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ವಿದ್ಯಾರ್ಥಿಗಳಿಗಾಗಲಿ ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂಥವ್ರಿಗಾಗಲಿ ಬಹಳ ಉತ್ತಮ ಅವಕಾಶಗಳು ಸಿಕ್ಕುವಂಥ ದಿನ. ಇನ್ನು ಕಲಿಕೆಗೆ, ಬರವಣಿಗೆಗೆ ಕಾರಕ ಬುಧ. ಇಲ್ಲಿ ವಿದ್ಯಾರ್ಥಿಗಳು ಈ ದಿನವನ್ನು ನೀವು ಸದುಪಯೋಗಪಡಿಸ್ಕೊಂಡ್ರೆ ಅತ್ಯುತ್ತಮವಾದಂತಹ ಒಂದು ಫಲಗಳು ಸಿಕ್ಕತ್ತೆ, ಪ್ರಗತಿದಾಯಕವಾಗಿರುತ್ತೆ. ಹಾಗಾಗಿ ಈ ದಿನ ಬುಧನಿಂದ ವ್ಯಾಪಾರ ವ್ಯವಹಾರಗಳಿಗೆ ಬೇಕಾಗಿರುವಂತಹ ಒಂದು ತಂತ್ರವನ್ನು ಕಲಿಯುವಂಥದ್ದಾಗಲಿ ಅಥವಾ ವ್ಯಾಪಾರದಲ್ಲಿ ಹೇಗೆ ಮುಂದುವರಿಯಬೇಕು ಅನ್ನುವಂಥ ವಿಚಾರಗಳನ್ನು ಕಲಿಯುವಂಥದ್ದು, ಇದು ಸ್ವಯಂ ಕಲಿಕೆ ಇರ್ಬೋದು ಅಥವಾ ಬೇರೆಯವರನ್ನು ನೋಡಿ ಕಲಿಯುವಂಥದ್ದು ಇರ್ಬೋದು. ಒಟ್ಟಾರೆ ಈ ದಿನ ತುಂಬ ಫಲಪ್ರದವಾದಂತಹ ದಿನ ಇದು. ಅದರಲ್ಲೂ ಈ ದಿನದ ಕೆಲಸ ಕಾರ್ಯಗಳನ್ನೇನಾದರೂ ಗುರು ಹೋರಾದಲ್ಲಿ ಆರಂಭ ಮಾಡಿದ್ರಂತೂ ನಿಮ್ಮ ಪ್ರಯತ್ನ ತುಂಬ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂಥ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಹಾಯಕವಾಗುತ್ತೆ. ಹಾಗಾಗಿ ಇದು ಈ ದಿನ ಬೆಳಿಗ್ಗೆ 9:29 ಬೆಳಿಗ್ಗೆ 10:29 ಹಾಗೆ ಅಪರಾಹ್ನ 4:29 ಸಂಜೆ 5:29 ಇನ್ನು ರಾತ್ರಿ 11:28 ರಾತ್ರಿ 12:28 ಗುರುಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಏನಾದರೂ ನಿಮ್ಮ ಕೆಲಸ ಕಾರ್ಯಗಳಾಗಲಿ, ನಿಮ್ಮ ಪ್ರಯಾಣ ಆಗಲಿ ಆರಂಭ ಆದರೆ ಅದು ಸ್ವಲ್ಪ ನಿಧಾನವಾಗಿ ನಡೆಯುವಂಥದ್ದು. ಕೆಲಸಗಳು ಬೇಗ ನಡೆಯಲ್ಲ. ಹಾಗಾಗಿ ಮಂದಗತಿಯ ಚಲನೆಯನ್ನು ಹೊಂದಿರುವಂಥ ಸಂದರ್ಭ ಬಂದ್ಬಿಡುತ್ತೆ. ಹಾಗಾಗಿನೇ ಈ ದಿನದಲ್ಲಿ ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ, ಏಕೆಂದರೆ ಡಿಲೇ ಆಗುತ್ತೆ. ಇದು ಅಂದರೆ ಈ ಶನಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:29 ಬೆಳಿಗ್ಗೆ 9:29 ಇನ್ನು ಅಪರಾಹ್ನ 3:29 ಅಪರಾಹ್ನ 4:29 ಹಾಗೆ ರಾತ್ರಿ 10:28 ರಾತ್ರಿ 11:28 ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ಬುಧ ಹೋರ ಫೇವರಬಲ್ ಆಗಿದೆ. ಅದರಲ್ಲೂ ನೆಗೋಷಿಯೇಷನ್ಸ್ಗೆ, ಆರ್ಬಿಟ್ರೇಷನ್ಗೆ, ಪಾರ್ಟಿಷನ್ ಡೀಡ್ಸ್ಗೆ ಸಂಬಂಧಪಟ್ಟಂತಹ ವಿಚಾರಗಳು, ವ್ಯಾಪಾರದಲ್ಲಿ ಬಂಡವಾಳ ತೊಡಗಿಸುವಂತಹ ತೀರ್ಮಾನಗಳು, ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರಗಳು, ಇದೆಲ್ಲದಕ್ಕೂ ಕೂಡ ಈ ದಿನ ಇರುವಂಥ ಬುಧ ಹೋರ ಬಹಳ ಚೆನ್ನಾಗಿದೆ. ಹಾಗಾಗಿ ಈ ಬುಧ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6:29 ಬೆಳಿಗ್ಗೆ 7:29 ಹಾಗೆ ಮಧ್ಯಾಹ್ನ 1:29 ಮಧ್ಯಾಹ್ನ 2:29 ಹಾಗೆ ರಾತ್ರಿ 8:28 ರಾತ್ರಿ 9:28 ಬುಧ ಹೋರ ಇರುವಂಥ ಸಮಯ. ಇದನ್ನು ಕೂಡ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶುಕ್ರ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಪೂರ್ವ ಸಿದ್ಧತೆಗಳಿದ್ರೂ ಕೂಡ, ಯಾವುದೇ ರೀತಿಯ ಚಟುವಟಿಕೆಗಳಿದ್ರೂ ಕೂಡ ಆದಷ್ಟು ಅವಾಯ್ಡ್ ಮಾಡಿ ಈ ಶುಕ್ರ ಹೋರಾದಲ್ಲಿ. ಇನ್ನು ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ವ್ಯಾಪಾರ ವ್ಯವಹಾರಗಳಲ್ಲಿ ಬಂಡವಾಳವನ್ನು ತೊಡಗಿಸುವಂತಹ ವಿಚಾರ, ಇದನ್ನು ಕೂಡ ಶುಕ್ರ ಹೋರಾದಲ್ಲಿ ಮಾಡಬೇಡಿ. ಈ ದಿನ ಶುಕ್ರ ಹೋರ ಇರುವಂತಹ ಸಮಯ ಬೆಳಿಗ್ಗೆ 5:28 ಬೆಳಿಗ್ಗೆ 6:28 ಇನ್ನು ಮಧ್ಯಾಹ್ನ 12:29 ಮಧ್ಯಾಹ್ನ 1:29 ಹಾಗೆ ರಾತ್ರಿ 7:28 ರಾತ್ರಿ 8:28 ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಆ ದಿನದಲ್ಲಿ ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಅದರಲ್ಲೂ ಕೆಲವೊಂದು ನಿರ್ದಿಷ್ಟ ಕೆಲಸ ಕಾರ್ಯಗಳನ್ನು ನಿರ್ದಿಷ್ಟ ಹೊರದಲ್ಲಿ ಆರಂಭ ಮಾಡಿಬಿಟ್ರಂತೂ ನಿಮಗೆ ಅತ್ಯುತ್ತಮ ಫಲಗಳು ಸಿಕ್ಕತ್ತೆ. ನಿಮ್ಮ ಪ್ರಯತ್ನ 100% ಯಶಸ್ವಿಯಾಗತ್ತೆ. ಹಾಗಾಗಿನೇ ಪ್ರತಿನಿತ್ಯ ಈ ಪಂಚಾಂಗ ಶ್ರವಣವನ್ನು ಮಾಡಬೇಕು. ಅದಕ್ಕಾಗಿ ಸಿರಿಗನ್ನಡ ಸುದ್ದಿವಾಹಿನಿ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡಿ, ಖಂಡಿತ ಒಳ್ಳೆಯದಾಗತ್ತೆ. ಹಾಗಾಗಿ ನಿಮ್ಮ ಯಾವುದೇ ಪ್ರಯತ್ನಗಳಲ್ಲಿ ಅನುಮಾನವನ್ನು ಇಟ್ಟುಕೊಳ್ಳದೆ ನಿಮ್ಮ ಮನೆ ದೇವರನ್ನು, ನಿಮ್ಮ ಕುಲದೇವರನ್ನು ಸ್ಮರಣೆ ಮಾಡ್ತಾ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿ. ಒಳ್ಳೆಯ ಫಲ ನಿಮಗೆ ಲಭ್ಯವಾಗುತ್ತೆ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ,
ನಾವು ಹಿಡಿದಂತಹ ಕೆಲಸ ಕಾರ್ಯಗಳು ಯಶಸ್ವಿ ಆಗಬೇಕು. ಕೆಲಸಗಳು ಮಧ್ಯದಲ್ಲಿ ನಿಲ್ಲದೆ ಪೂರ್ಣ ಆಗಬೇಕು. ಸಂಪೂರ್ಣವಾದಂತಹ ಫಲಿತಾಂಶಗಳನ್ನು ತರಬೇಕು. ಆದಷ್ಟು ಬೇಗ ಆ ಫಲಿತಾಂಶ ನಮ್ಮ ಕೈ ಸೇರಬೇಕು. ಇಂತಹ ಬಯಕೆಗಳು ನಮಗೆ ಇದ್ದೇ ಇರುತ್ತೆ. ಅದಕ್ಕಾಗಿಯೇ ಪಂಚಾಂಗವನ್ನು ನೋಡಿಕೊಂಡು ಕೆಲಸ ಕಾರ್ಯಗಳನ್ನು, ಚಟುವಟಿಕೆಗಳನ್ನು ಆರಂಭ ಮಾಡುವಂಥದ್ದು ಒಂದು ಕಡೆ ಆದರೆ, ಏಕೆಂದರೆ ಶುಭ ಮುಹೂರ್ತದಲ್ಲಿ ಕೆಲಸಗಳು ಆರಂಭ ಆದರೆ ಅತ್ಯುತ್ತಮವಾಗಿ ಕೆಲಸಗಳು ಸಾಗತ್ತೆ ಅನ್ನುವಂಥ ಒಂದು ವಿಶ್ವಾಸ ನಮಗಿದೆ. ಹಾಗೆ ಈ ಮುಹೂರ್ತ ಭಾಗ ಒಂದು ಕಡೆ ಆದರೆ, ಇನ್ನೊಂದು ಕಡೆಯಲ್ಲಿ ಅಂತಹ ಕೆಲಸ ಕಾರ್ಯಗಳಿಗೆ ಕೆಲವೊಂದು ಪರಿಹಾರಗಳನ್ನು ಮಾಡೋದ್ರಿಂದ ಕೂಡ ಕೆಲಸಗಳು ಬೇಗ ನಡೆಯುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ನಾವು ಅಂದುಕೊಂಡಂತೆ ವ್ಯವಹಾರಗಳು ನಡೆಯದೇ ಇದ್ದಾಗ, ಹಣದ ವೈಪರೀತ್ಯದಿಂದಾಗಿ ಸಕಾಲದಲ್ಲಿ ಮಾಡಿಕೊಂಡಂಥ ಹಣದ ಒಪ್ಪಂದಗಳಿಗೆ ಇನ್ನು ಸಾಲ ಮರುಪಾವತಿ ಮಾಡಲಿಕ್ಕೆ ಹಣದ ವ್ಯವಸ್ಥೆ ಆಗದೇ ಇದ್ದಂತಹ ಸಂದರ್ಭದಲ್ಲಿ ಕೆಲವರು ತುಂಬ ಪರಿತಪಿಸ್ತಾ ಇರ್ತಾರೆ. ಅದೇ ಅವರಿಗೆ ಚಿಂತೆ. ಏಕೆಂದರೆ ವ್ಯಾಪಾರ ವ್ಯವಹಾರಗಳಿಗೆ ಬೇಕಾದಂತಹ ಹಣ ಸಕಾಲಕ್ಕೆ ಸಿಗ್ತಾ ಇಲ್ಲ, ಕೊಟ್ಟಂತಹ ಹಣ ವಾಪಸ್ಸು ಬರ್ತಾ ಇಲ್ಲ. ಹಾಗಾಗಿ ಅಂತಹ ಚಿಂತೆಯಲ್ಲೇ ಕೆಲವರು ಮುಂದೆ ವ್ಯವಹಾರಗಳನ್ನು ಮಾಡೋವಂಥದ್ದನ್ನೇ ಬಿಟ್ಟು ಬಿಡುವಂಥ ಸಂದರ್ಭಗಳು ಕೂಡ ಬರುತ್ತೆ. ಹಾಗಾಗಿ ಇದಕ್ಕೆ ಒಂದು ಪರಿಹಾರ ಕ್ರಮವನ್ನು ಅನುಸರಣೆ ಮಾಡಿ ಅನ್ನುವಂಥದ್ದನ್ನು ಜ್ಯೋತಿಷ್ಯ ಶಾಸ್ತ್ರ ತಿಳಿಸ್ತಾ ಇದೆ. ಇಲ್ಲಿ ದಕ್ಷಿಣ ದಿಕ್ಕು ಆಯಸ್ಕಾಂತದಂತೆ ಸೆಳೆಯುವಂಥ ಶಕ್ತಿಯನ್ನು ಹೊಂದಿದೆ. ಅದು ತಮಗೂ ಗೊತ್ತಿದೆ. ಹಾಗಾಗಿ ಪ್ರತಿಯೊಂದು ವಸ್ತುವಿನ ಶಕ್ತಿಯನ್ನು, ಅಂದರೆ ಆ ವಸ್ತುವಿನಲ್ಲಿರುವಂತಹ ಎನರ್ಜಿಯನ್ನು ಹೆಚ್ಚಿಸುವಂಥ ಕ್ಷಮತೆ ಈ ದಕ್ಷಿಣ ದಿಕ್ಕಿಗೆ ಇದೆ. ಇದನ್ನೇ ಎನರ್ಜಿ ಸಕ್ಕರ್ ಅಂತ ಹೇಳಿ ಕೂಡ ಕರೀತಾರೆ. ಅದರಿಂದ ನೀವು ಒಂದು ಹಿತ್ತಾಳೆಯ ದೀಪಕ್ಕೆ ಉದ್ದ ಬತ್ತಿಯನ್ನು ಇಟ್ಟು ಹಸುವಿನ ತುಪ್ಪ ಅಥವಾ ಸಾಸಿವೆ ಎಣ್ಣೆಯಿಂದ ದಕ್ಷಿಣ ದಿಕ್ಕಿನಲ್ಲಿ ನಿರಂತರ 45 ದಿನ ದಿನಂಪ್ರತಿ ದೀಪವನ್ನು ಬೆಳಗಿಸಬೇಕು. ಅದರಲ್ಲೂ ಜ್ಯೋತಿಯನ್ನು ಬೆಳಗಿಸುವಂತಹ ಸಂದರ್ಭದಲ್ಲಿ ನಾವು ಒಂದು ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಏನಂದರೆ, ನಮ್ಮ ಹಣದ ಅನುಕೂಲತೆ ಉಂಟಾಗಬೇಕು. ನಮ್ಮ ವ್ಯಾಪಾರ ವ್ಯವಹಾರಗಳಿಗೆ ಹಣದ ಕೊರತೆ ಆಗಬಾರ್ದು. ಯಾವುದೇ ಸಂಪನ್ಮೂಲದ ಕೊರತೆಯಿಂದ ನಮ್ಮ ಕೆಲಸಗಳು ನಿಂತು ಹೋಗಬಾರ್ದು. ಈ ರೀತಿಯ ಸಂಕಲ್ಪವನ್ನು ಮನಸ್ಸಿನಲ್ಲೇ ಮಾಡಿಕೊಂಡು ಈ ತಂತ್ರವನ್ನು ಮಾಡೋದರಿಂದ ಉತ್ತಮ ಫಲಗಳು ಸಿಕ್ಕತ್ತೆ. ಹಾಗೆ ನಾನಾ ಕಾರಣಗಳಿಂದ ಹಣದ ಮೂಲಗಳೇನಾದರೂ ಮುಚ್ಚಿ ಹೋಗಿದ್ರೆ, ಬರಬೇಕಾದಂಥ ಹಣ ಬರದೇ ಇದ್ದರೆ ಅಲ್ಲಿ ಅಡೆತಡೆಗಳು ನಿವಾರಣೆಯಾಗುತ್ತೆ. ನಮಗೆ ಏನೋ ಒಂದು ರೀತಿಯ ದಾರಿ ಕಾಣುತ್ತೆ. ಹಾಗಾಗಿ ನಾವು ಬಯಸುವಂತಹ ಒಂದು ಸಾಲದ ಮೊತ್ತ ನಮಗೆ ಸಿಕ್ಕತ್ತೆ. ಬ್ಯಾಂಕ್ಗಳಿಂದ, ಸಂಘ ಸಂಸ್ಥೆಗಳಿಂದ ಈ ಒಂದು ಹಣ ನಮಗೆ ಸ್ಯಾಂಕ್ಷನ್ ಆಗುತ್ತೆ. ಅಥವಾ ನಾವು ಯಾರಿಗಾದರೂ ಹಣವನ್ನು ಸಾಲವಾಗಿ ವಾಪಸ್ಸು ಕೊಡಬೇಕಿದ್ರೂ ಕೂಡ ನಮಗೆ ಅನುಕೂಲಗಳು ಸಿಕ್ಕತ್ತೆ. ಅಂದರೆ ಸಾಲವನ್ನು ತೀರಿಸಲಿಕ್ಕೆ ನಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗುತ್ತೆ. ಹಾಗಾಗಿ ಈ ಉರಿಸುವಂತಹ ದೀಪ ನಮ್ಮ ಹಣಕಾಸಿನ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಇನ್ನು ಕೆಲವರು ನೋಡಿ, ಹಣದ ವ್ಯವಹಾರಗಳನ್ನು ಮಾಡ್ತಾ ಇರ್ತಾರೆ. ಲೇವಾದೇವಿ ವ್ಯವಹಾರ, ಹಣವನ್ನು ಬಡ್ಡಿಗೆ ಕೊಡುವಂಥದ್ದು ಅಥವಾ ಹಣವನ್ನು ಕೈ ಎರವಲಾಗಿ ಕೊಡುವಂಥದ್ದನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಈ ಹಣದ ವ್ಯವಹಾರವನ್ನು ಮಾಡುವಂಥವರು ಒಮ್ಮೊಮ್ಮೆ ಸಂಕಷ್ಟಕ್ಕೆ ಸಿಲುಕ್ತಾರೆ. ಏನಂತ ಹೇಳಿದ್ರೆ, ಹಣ ಕೊಟ್ಟಿದ್ದೀರಿ, ವ್ಯವಹಾರ ಮಾಡಿದ್ದೀರಿ, ಆದರೆ ಆ ಹಣ ನಿಮಗೆ ವಾಪಸ್ಸು ಬರ್ತಾ ಇಲ್ಲ. ಅಲ್ಲಿ ಗಂಟು ನಂಟು ಎರಡೂ ಕೂಡ ಉಳಿತಾ ಇಲ್ಲ. ಹಣವನ್ನು ನಿಮ್ಮಿಂದ ಪಡ್ಕೊಂಡಂಥವರು ನಿಮ್ಮ ಮೇಲೇ ದೋಷಾರೋಪಣೆಗಳನ್ನು ಮಾಡಿ ದೂರ ಉಳಿಯುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಆ ಹಣವನ್ನು ಹಿಂತಿರುಗಿ ಪಡೀಲಿಕ್ಕೆ ತುಂಬ ಕಷ್ಟಪಡ್ತಾರೆ. ವಿಪರೀತವಾಗಿ ನಷ್ಟವನ್ನು ಕೂಡ ಅನುಭವಿಸ್ತಾ ಇರ್ತಾರೆ. ಅಂತಹ ಸಮಸ್ಯೆಯಲ್ಲಿ ಸಿಲುಕಿದಂಥವರು ಒಂದು ತಂತ್ರೋಪಾಯವನ್ನು ಮಾಡಬೇಕು. ಇದರಿಂದ ನೀವು ಹಣವನ್ನು ವಾಪಸ್ಸು ಪಡ್ಕೊಳ್ಳಿಕ್ಕೆ ಸಹಾಯಕವಾಗುತ್ತೆ ಅನ್ನುವಂಥದ್ದು ಇದೆ. ಅದೇನೆಂದರೆ, ಒಂದು ಬಿಳಿಯ ಹಾಳೆಯ ಮೇಲೆ ಹಣ ಕೊಡಬೇಕಾದಂತಹ ವ್ಯಕ್ತಿಗಳ ಹೆಸರನ್ನು ಬರಿಬೇಕು. ಅದು ಯಾವುದೇ ಶಾಯಿಯಿಂದ ಬರೆದ್ರೂ ಕೂಡ ಸರಿಯಾಗತ್ತೆ. ನಂತರ ಬುಧವಾರದ ರಾತ್ರಿ ಬಿಳಿ ಎಕ್ಕದ ಗಿಡದ 1 ಅಡಿ ಉದ್ದದ ಕಡ್ಡಿಯನ್ನು ಮುರಿದು ತರಬೇಕು. ಅದಕ್ಕೆ ಶುದ್ಧ ನೀರಿನಿಂದ ಶುದ್ಧೀಕರಿಸಿ ಅರಿಶಿನವನ್ನು ಆ ಕಡ್ಡಿಗೆ ಲೇಪಿಸಬೇಕು. ಓಂ ರೀಂ ಶ್ರೀಂ ಹಂ ಅನ್ನುವಂಥ ಮಂತ್ರವನ್ನು ಉಚ್ಚಾರ ಮಾಡ್ತಾ ನೀವು ಬರೆದಿಟ್ಟ ಆ ವ್ಯಕ್ತಿಗಳ ಹೆಸರಿನ ಮೇಲೆ ಆ ಎಕ್ಕದ ಕಡ್ಡಿಯಿಂದ ಹೊಡಿತಾ ಇರಬೇಕು. ಆ ರೀತಿ ನಿರಂತರ 24 ನಿಮಿಷ ದಿನಂಪ್ರತಿ ಮಾಡಬೇಕು. ಇದರಿಂದ ನಿಮಗೆ ಕೊಡಬೇಕಾದಂಥ ವ್ಯಕ್ತಿಗಳಿಗೆ ಒಂದು ಅಗೋಚರ ಶಕ್ತಿಯ ಎಚ್ಚರಿಕೆಯ ಗಂಟೆ ತಲುಪುತ್ತೆ. ಹಾಗಾಗಿ ನಿಮಗೆ ಹಣ ಕೊಡಬೇಕಲ್ಲ ಅಂತ ಹೇಳಿ ಅವರೇ ಎಚ್ಚೆತ್ಕೊಳ್ತಾರೆ. ಹಾಗಾಗಿ ಹಣದ ಮರುಪಾವತಿ ಮಾಡಲಿಕ್ಕೆ ಅವ್ರಿಗೂ ಕೂಡ ಒಂದು ದಾರಿ ಸಿಕ್ಕತ್ತೆ. ಜೊತೆಗೆ ನೀವು ಅದನ್ನು ಪಡ್ಕೊಳ್ಳಿಕ್ಕೆ ಸಹಾಯಕವಾಗುತ್ತೆ. ಇದು
ದಿನಂಪ್ರತಿ 24 ನಿಮಿಷ ಮಾಡಬೇಕು. ಅದರಲ್ಲೂ ನಿಮ್ಮ ಹಣ ಕೈ ಸೇರುವವರೆಗೂ ಕೂಡ ಇದನ್ನು ಮಾಡ್ತಾನೆ ಇರಬೇಕು. ಅದು ನಿರಂತರವಾಗಿ ಇರಬೇಕು. ಕೇವಲ 1-2 ದಿನ ಮಾಡಿ ಹಣ ಬರಲಿಲ್ಲ ಅಂತ ಹೇಳಿ ಕೈ ಬಿಟ್ಟರೆ ಪ್ರಯೋಜನ ಆಗಲ್ಲ. ಹಾಗಾಗಿ ಹಣ ಬರುವವರೆಗೂ ಕೂಡ ನಿಷ್ಠೆಯಿಂದ, ನಂಬಿಕೆಯಿಂದ ಇದನ್ನು ಮಾಡಬೇಕು. ಹಾಗಾಗಿ ಕೊಟ್ಟ ಹಣ ವಾಪಸ್ಸು ಬರಬೇಕು ಅನ್ನುವಂಥ ನಿರೀಕ್ಷೆಯಲ್ಲಿರುವಂಥವರು ಈ ಒಂದು ತಂತ್ರಗಾರಿಕೆಯನ್ನು ಮಾಡಿ ನಿಮ್ಮ ಕೆಲಸ ಆಗುತ್ತೆ, ಹಣ ವಾಪಸ್ಸು ಬರುತ್ತೆ, ಶುಭವಾಗುತ್ತೆ. ಇನ್ನು ಜೀವನದಲ್ಲಿ ಕೆಲವರಿಗೆ ನಾನಾ ರೀತಿಯ ಕಷ್ಟಗಳಿರುತ್ತೆ. ಒಂದು ಕಷ್ಟ ತೀರಿದ ಮೇಲೆ ಮತ್ತೊಂದು ಕಷ್ಟ ಆ ಜಾಗಕ್ಕೆ ಬಂದು ಕೂರುತ್ತೆ. ಹಾಗಾಗಿ ಸಮಸ್ಯೆಗಳ ಸರಮಾಲೆಯಿಂದಲೇ ಅವರು ಜೀವನವನ್ನು ನಡೆಸುವಂಥ ಪ್ರಸಂಗಗಳಿದೆ. ಅಂಥವ್ರಿಗೆ ಈ ಶನಿ ದೋಷ, ಶನಿ ಕಾಟ ಅನ್ನುವಂಥದ್ದು ಇರ್ಬೋದು. ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಹಾಗಾಗಿ ಈ ಶನಿ ಗ್ರಹದ ದಶೆ, ಶನಿ ಭುಕ್ತಿ, ಈ 7.5 ಶನಿ, ಅರ್ಧಾಷ್ಟಮ ಶನಿ, ಕಂಟಕ ಶನಿ, ಇತರೆ ದುಷ್ಪರಿಣಾಮಗಳನ್ನು ಎದುರಿಸ್ತಾ ಇರುವಂಥವರು ಈ ಒಂದು ಪ್ರಯತ್ನವನ್ನು ಮಾಡಿದ್ರೆ ಅಲ್ಲಿ ಪರಿಹಾರವನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರತಿನಿತ್ಯ ಶನಿ ಮಂತ್ರವನ್ನು ನಿಯಮಿತವಾಗಿ ಜಪಿಸ್ತಾ ಇರಬೇಕು. ಅದರಲ್ಲೂ ಕಪ್ಪು ಎಳ್ಳನ್ನು ದಾನ ಮಾಡೋದ್ರಿಂದ, ಶನಿವಾರದ ದಿನ ಮಾಡೋದ್ರಿಂದ ನಿಮಗೆ ಉತ್ತಮ ಫಲಗಳು ಸಿಕ್ಕತ್ತೆ. ಇದನ್ನು ಕನಿಷ್ಠ 11 ಶನಿವಾರ ಕಪ್ಪು ಎಳ್ಳನ್ನು ದಾನ ಮಾಡಬೇಕು. ಇನ್ನು ಈ ಶನಿಯಿಂದ ಉಂಟಾಗುವಂತಹ ದುಷ್ಪರಿಣಾಮಗಳನ್ನು ಶಮನ ಮಾಡಬೇಕು ಅಂತ ಹೇಳಿದ್ರೆ ಶಿವನ ಆರಾಧನೆಯನ್ನು ಮಾಡಬೇಕು. ಹಾಗಾಗಿ ನಿಯಮಿತವಾಗಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಶಿವನ ಪೂಜೆಯನ್ನು ಮಾಡೋದ್ರಿಂದ ಶನಿಯಿಂದ ಬರುವಂತಹ ಈ ಕೆಟ್ಟ ಪರಿಣಾಮಗಳನ್ನು ನಿವಾರಿಸಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಶನಿವಾರದ ದಿನ ಉಪವಾಸ ಮಾಡುವಂಥದ್ದು, ಹಾಗೆ ಶನಿವಾರದ ದಿನ ಅಶ್ವತ್ಥ ವೃಕ್ಷಕ್ಕೆ ನೀರನ್ನು ಹಾಕಿ ಪ್ರದಕ್ಷಿಣೆ ಮಾಡುವಂಥದ್ದು, ಇನ್ನು ಶನಿವಾರದ ದಿನವೇ ಅಶ್ವತ್ಥ ಮರದ ಕೆಳಗೆ ಸಾಸಿವೆ ಎಣ್ಣೆಯಿಂದ ದೀಪವನ್ನು ಬೆಳಗಿಸುವಂಥದ್ದು ಕೂಡ ಈ ಶನಿಯ ಕೆಟ್ಟ ಪರಿಣಾಮಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಶನಿದೇವರಿಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ದಾನ ಮಾಡುವಂಥದ್ದು ಅಂದರೆ ಸಾಸಿವೆಯನ್ನು, ಚಪ್ಪಲಿಯನ್ನು, ಕಪ್ಪು ಛತ್ರಿಯನ್ನು, ಹಾಗೆ ಅಗತ್ಯ ಇರುವಂಥವ್ರಿಗೆ ಅನ್ನವನ್ನು ದಾನ ಮಾಡಬೇಕು. ಪ್ರತಿನಿತ್ಯ ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಬೇಕು. ಇನ್ನು ಮದ್ಯಪಾನ ಮಾಡುವಂಥದ್ದು, ಧೂಮಪಾನ ಮಾಡುವಂಥದ್ದು, ಹಾಗೆ ಬೇರೆಯವರಿಗೆ ಮೋಸ ಮಾಡುವಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಳ್ಳುವಂಥದ್ದು, ಇದನ್ನೆಲ್ಲ ಮಾಡಬಾರ್ದು. ಹಾಗೆ ಕಪ್ಪು ನಾಯಿಗೆ, ಕಾಗೆಗೆ ಇಲ್ಲ ಕಪ್ಪು ಹಸುವಿಗೆ ಪ್ರತಿನಿತ್ಯ ಸಾಧ್ಯ ಆದರೆ ಆಹಾರವನ್ನು ಕೊಡಬೇಕು. ಹಾಗೆ ಜೀವನದಲ್ಲಿ ಸ್ವಯಂ ಶಿಸ್ತನ್ನು ನೀವು ಅಳವಡಿಸ್ಕೊಂಡ್ರೆ ಶನಿದೇವರನ್ನು ಒಲಿಸ್ಕೊಳ್ಳಿಕ್ಕೆ ಸಹಾಯಕವಾಗುತ್ತೆ. ಹಾಗಾಗಿ ವ್ಯವಹಾರ ಮಾಡುವಂಥವರು ಬಿಸ್ನೆಸ್ಸಲ್ಲಿ ನಷ್ಟವನ್ನು ಅನುಭವಿಸ್ತಾ ಇದ್ರೆ ಅಂಥವರು ಕೂಡ ಈಗ ಹೇಳಿದಂತಹ ಪರಿಹಾರ ಕ್ರಮವನ್ನು ಅನುಸರಣೆ ಮಾಡಿ, ನಿಷ್ಠೆಯಿಂದ ಮಾಡಿ, ನಂಬಿಕೆಯಿಂದ ಮಾಡಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಮಿಶ್ರ ಫಲಗಳು ಈ ದಿನ ಇರುವಂಥದ್ದು. ವ್ಯವಹಾರಗಳಲ್ಲಿ ಈ ದಿನ ಅಷ್ಟೊಂದು ಪ್ರಗತಿ ಇಲ್ಲ. ನಿರೀಕ್ಷಿತ ಮಟ್ಟದಲ್ಲಿ ನಿಮಗೆ ಲಾಭಾಂಶ ಆಗಲಿ, ಅನುಕೂಲಗಳಾಗಲಿ ಉಂಟಾಗಲ್ಲ. ಇನ್ನು ಈ ದಿನದಲ್ಲಿ ಒಂದು ಹೊಸ ವಿಚಾರದ ಬಗ್ಗೆ ಚರ್ಚೆ ನಡೆಯುವಂಥದ್ದು ಕೂಡ ಫಲಪ್ರದವಾಗಲ್ಲ. ಹಾಗಾಗಿ ನೀವು ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂತಹ ಒಂದು ವಿಚಾರ, ಅದನ್ನು ಸಂಬಂಧಪಟ್ಟವರ ಜೊತೆಯಲ್ಲಿ ಈ ದಿನ ಚರ್ಚೆಗೆ ಇಳಿಯುವಂಥ ಸಾಧ್ಯತೆ ಇರುತ್ತೆ. ಇದರಿಂದ ಈ ಪೂರ್ವ ಸಿದ್ಧತೆಯ ಕೊರತೆಯಿಂದ ಈ ಒಂದು ಚರ್ಚೆ ಯಶಸ್ವಿಯಾಗಲ್ಲ. ಹಾಗೆ ಈ ದಿನ ಒಂದು ಹೊಸ ಜವಾಬ್ದಾರಿಯನ್ನು ಸುಲಭದಲ್ಲಿ ನಿಭಾಯಿಸುವಂಥ ಅವಕಾಶ ಇದೆ. ಆದರೆ ಈ ದಿನ ನಿಮ್ಮ ಸೋಮಾರಿತನವೋ ಅಥವಾ ಒಂದು ಓವರ್ ಕಾನ್ಫಿಡೆನ್ಸೋ ಆ ಕೆಲಸವನ್ನು ನಿಮ್ಮಿಂದ ಪೂರ್ಣಗೊಳಿಸಲಿಕ್ಕೆ ಸಾಧ್ಯ ಆಗಲ್ಲ. ಇನ್ನು ಈ ದಿನ ನಿಮ್ಮ ಹಣಕಾಸಿನ ಪರಿಸ್ಥಿತಿ, ನಿಮ್ಮ ಹಣಕಾಸಿನ ಅಂದಾಜು ಕೂಡ ಸರಿಯಾಗಿರಲ್ಲ. ಏಕೆಂದರೆ ನಿಮ್ಮ ಲೆಕ್ಕಾಚಾರ, ನಿಮ್ಮ ಕ್ಯಾಲ್ಕುಲೇಷನ್ ಏನಿದೆ ಅದೆಲ್ಲವೂ ಈ ದಿನ ತಲೆ ಕೆಳಗಾಗುವಂಥ ಸಾಧ್ಯತೆಗಳು ಇದೆ. ಇನ್ನು ಈ ದಿನ ನಿಮ್ಮ ಸ್ವಂತ ವ್ಯವಹಾರದಲ್ಲಿ ನೀವು ಮಾಡುವಂತಹ ಆಲೋಚನೆಗಳು ಕೂಡ ಕೂಡಿ ಬರಲ್ಲ. ಹಾಗಾಗಿ ನೀವು ಯೋಚನೆ ಮಾಡುವಂಥದ್ದೇ ಒಂದು, ಅಲ್ಲಿ ಕಾರ್ಯರೂಪಕ್ಕೆ ತರುವಂಥದ್ದೇ ಮತ್ತೊಂದು. ಒಂದಕ್ಕೆ ಒಂದು ಸಂಬಂಧ ಇಲ್ಲ, ಅಜಗಜಾಂತರ ವ್ಯತ್ಯಾಸ ಇರುವಂತಹ ಈ ಒಂದು ತೀರ್ಮಾನಗಳು ಈ ದಿನ ಇರುತ್ತೆ. ಹಾಗೆ ಈ ದಿನ ಉದ್ಯೋಗಿಗಳು ಅಧಿಕಾರಿಗಳ ಕೋಪಕ್ಕೆ ಗುರಿಯಾಗುವಂಥ ಒಂದು ಸಾಧ್ಯತೆ ಕೂಡ ಇದೆ. ಏಕೆಂದರೆ ನಿಮ್ಮ ಕೆಲಸದಲ್ಲಿ ಆಗುವಂತಹ ಸಣ್ಣ ಪುಟ್ಟ ತಪ್ಪುಗಳನ್ನು ಕೂಡ ನಿಮ್ಮ ಮೇಲಧಿಕಾರಿಗಳು ದೊಡ್ಡದು ಮಾಡುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಮಾತನ್ನು ಹಾಗೆ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂತಹ ಸಂದರ್ಭದಲ್ಲಿ ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು ತುಂಬ ಉತ್ತಮ.
ಹಾಗೆ ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ಹೆಚ್ಚು ಜಾಗರೂಕರಾಗಿ ಇರಬೇಕಾಗತ್ತೆ. ಆರ್ಥಿಕ ಅನಾನುಕೂಲಗಳ ಮಧ್ಯೆ ಕೂಡ ಈ ದಿನ ನೀವು ನಿಮ್ಮ ವ್ಯವಹಾರವನ್ನು ವಿಸ್ತರಿಸುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೀರಿ. ಅದಕ್ಕೆ ತಜ್ಞರ ಅಭಿಪ್ರಾಯವನ್ನು ಪಡ್ಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ಳಿ, ಗಣಪತಿಯನ್ನು ಆರಾಧನೆ ಮಾಡಿ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿ ಈ 4ರಲ್ಲಿ ಸುಖ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಈ ದಿನ ಅನುಕೂಲತೆಗಳಿಗಾಗಿ ಪರದಾಡಬೇಕಾಗತ್ತೆ. ಸೌಲಭ್ಯಗಳು ಸಿಕ್ಕಬೇಕು, ಆದರೆ ಬೇಗ ಸಿಕ್ಕಲ್ಲ, ತಡವಾಗಿ ಸಿಕ್ಕತ್ತೆ. ಕೆಲಸ ಕಾರ್ಯಗಳು ಮಂದಗತಿಯಲ್ಲಿ ಚಲಿಸತ್ತೆ. ಇದರಿಂದ ಈ ದಿನ ನಿಮ್ಮ ತಾಳ್ಮೆ ಕೆಟ್ಟು ಹೋಗುತ್ತೆ. ಹಾಗಾಗಿನೇ ಒಂದು ಕೆಲಸವನ್ನು ನೀವು ಆರಂಭ ಮಾಡಿ ಆ ಕೆಲಸವನ್ನು ಮುಗಿಸ್ಲಿಕ್ಕೆ ಮತ್ತೊಂದು ದಾರಿಯನ್ನು ಹಿಡಿಯುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಗುರಿಯನ್ನು ತಲುಪಲಿಕ್ಕೂ ಕೂಡ ನಿಮಗೆ ಕಷ್ಟವಾಗುವಂಥದ್ದು. ಈ ಎಲ್ಲದರ ಒಂದು ಪರಿಣಾಮ ಏನಂದರೆ ಮಿಶ್ರ ಫಲಗಳು ನಿಮಗೆ. ಹಾಗೆ ನೀವು ಏನನ್ನು ಅಂದ್ಕೊಳ್ತೀರೋ ಅದರಂತೆ ಕೆಲಸಗಳು ಈ ದಿನ ಆಗಲ್ಲ. ಅದಕ್ಕಾಗಿಯೇ ಸ್ವಲ್ಪ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಇನ್ನು ಕೆಲವೊಂದು ವಿಚಾರಗಳನ್ನು ನಿಮ್ಮ ಹತೋಟಿಗೆ ತಂದುಕೊಳ್ಬೇಕು. ಏಕೆಂದರೆ ನಿಮ್ಮ ಒಂದು ಕೈಮೀರಿ ಕೆಲವು ಕೆಲಸಗಳು ಘಟ್ಟಿಸ್ತಾ ಇದೆ, ಕೈಮೀರಿ ಕೆಲವು ಪರಿಸ್ಥಿತಿಗಳು ಹೊರಟೋಗ್ತಾ ಇದೆ. ಅದನ್ನು ನಿಮ್ಮ ನಿಯಂತ್ರಣಕ್ಕೆ ತಂದುಕೊಳ್ಬೇಕು ಅಂತ ಹೇಳಿದ್ರೆ ನೀವು ಆ ಒಂದು ಕೆಲಸದ ಮೂಲಕ್ಕೆ ಹೋಗಬೇಕು. ಆ ಕೆಲಸದಿಂದ ಉಂಟಾಗುವಂಥ ಸಮಸ್ಯೆಗಳು ಎಲ್ಲಿಂದ ಆಯಿತು, ಯಾರಿಂದ ಆಯಿತು, ಯಾಕಾಗಿ ಆಯಿತು, ಈ ವಿಚಾರಗಳನ್ನು ನೀವು ಸ್ವಲ್ಪ ಸಂಶೋಧನೆ ಮಾಡಬೇಕು. ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಆಗ ಬರುವಂಥ ಫಲಿತಾಂಶಗಳೇನಿದೆ ಅದಕ್ಕೆ ಪೂರಕವಾಗಿ ಕೆಲವೊಂದು ಪರಿಹಾರಗಳನ್ನು ಮಾಡೋದರಿಂದ ನಿಮ್ಮ ಯೋಜನೆಗಳು ಸದ್ದಿಲ್ಲದೆ ಕಾರ್ಯಗತವಾಗುತ್ತೆ. ಇದನ್ನು ನೀವು ಜಾಣ್ಮೆಯಿಂದ ಮುಂದುವರಿಸಬೇಕಾಗತ್ತೆ. ಹಾಗಾಗಿ ನಿಮಗೆ ಇರುವಂತಹ ತಾಳ್ಮೆ, ನಿಮ್ಮ ಜಾಣ್ಮೆ ಎರಡನ್ನೂ ಕೂಡ ಈ ದಿನ ನೀವು ಇನ್ವೆಸ್ಟ್ ಮಾಡಬೇಕು. ಹಾಗೆ ಈ ದಿನ ನಿಮ್ಮ ಬಾಲ್ಯದ ಗೆಳೆಯರ ಜೊತೆಯಲ್ಲಿ ಅಮೂಲ್ಯವಾದಂತಹ ಸಮಯವನ್ನು ಕಳೀತೀರಿ. ಅವರ ಜೊತೆ ಕೆಲವು ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವಂಥದ್ದು, ಹಾಗೆ ನಿಮಗೆ ಆಗಿರುವಂತಹ ನೋವು, ದುಃಖ, ನಿರಾಸೆ ಇತ್ಯಾದಿಗಳನ್ನು ಹಂಚಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಆದರೆ ಇಂಥ ಒಂದು ಪ್ರಯತ್ನದಲ್ಲೇ ಕೆಲವೊಮ್ಮೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಕೂಡ ಇರುತ್ತೆ. ಆದಷ್ಟು ಇಂಥ ಒಂದು ಪರಿಸ್ಥಿತಿಯನ್ನು ನೀವು ನಿಯಂತ್ರಣ ಮಾಡಿಕೊಳ್ಳಿ. ಇನ್ನು ಯಾವುದೇ ರೀತಿಯ ಕೆಲಸದ ಹೊರೆ ನಿಮ್ಮ ಹೆಗಲಿಗೆ ಬಂದರೂ ಕೂಡ ಅದನ್ನು ನಗುನಗುತ್ತಾ ನಿಭಾಯಿಸುವಂತಹ ಒಂದು ಸ್ವಭಾವವನ್ನು ರೂಢಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಚಂದ್ರ ನಿಮಗೆ ಕೀರ್ತಿ ಸ್ಥಾನದಲ್ಲಿದ್ದಾನೆ, 3ನೇ ಸ್ಥಾನದಲ್ಲಿ ಚಂದ್ರ. ಇದರಿಂದ ಮನಸ್ಸಿಗೆ ತುಂಬ ಖುಷಿ ಇದೆ, ಸಂತೋಷ ಇದೆ. ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಉತ್ಸಾಹ ಚೆನ್ನಾಗಿದೆ. ಹಾಗೆ ಈ ದಿನ ಯಾವುದೇ ಸನ್ನಿವೇಶ ಬಂದರೂ ಕೂಡ ಅದನ್ನು ಸದುಪಯೋಗಕ್ಕಾಗಿ ಬಳಸ್ಕೊಳ್ಳಿ. ಅದರಲ್ಲಿ ಒಂದು ಒಳ್ಳೆಯದನ್ನು ಕಾಣಬೇಕು. ಅದರಲ್ಲಿ ನಿಮ್ಮ ಒಂದು ಭವಿಷ್ಯದ ಭದ್ರತೆ ಅಡಗಿರಬೇಕು. ಹಾಗಾಗಿನೇ ದೂರದೃಷ್ಟಿಯಿಂದ ಅಂತಹ ಕೆಲಸಗಳನ್ನು ಅಳವಡಿಸ್ಕೊಳ್ಳಿ. ಅದನ್ನು ಒಂದು ಅಡಾಪ್ಟಬಿಲಿಟಿ ಏನಿದೆ, ನಿಮಗೆ ಅನುಕೂಲವಾಗುವಂಥ ಒಂದು ಸನ್ನಿವೇಶದಲ್ಲಿ ಅದನ್ನು ಬಳಸ್ಕೊಳ್ಳುವಂಥದ್ದು ನಿಮ್ಮ ಜಾಣತನ. ಹಾಗೆ ಈ ದಿನ ಸಾಮಾಜಿಕ ವಲಯದಲ್ಲಿ ನಿಮ್ಮ ಪ್ರಯತ್ನಕ್ಕೆ ತುಂಬ ಸ್ವಾಗತ ಇದೆ. ನಿಮ್ಮ ಪ್ರಯತ್ನ ಅಥವಾ ನೀವು ತೆಗೆದುಕೊಂಡಂತಹ ತೀರ್ಮಾನ 4 ಜನರಿಗೆ ಇಷ್ಟ ಆಗುತ್ತೆ. ಹಾಗೆ ಆದಾಯ ಉತ್ತಮವಾಗುವಂಥ ಸಾಧ್ಯತೆ ಕೂಡ ಈ ದಿನ ಇರುತ್ತೆ. ಆದರೆ ಬಹಳ ಬೇಗ ಹಣ ಗಳಿಸಬೇಕು ಅನ್ನುವಂಥ ಆಲೋಚನೆಯನ್ನು ಮನಸ್ಸಿನಿಂದ ಕಿತ್ತು ಹಾಕ್ಬಿಡಿ. ಹಾಗಾಗಿ ನಿಮ್ಮ ಕೆಲಸಗಳು ನಿಧಾನ ಆಗಿದ್ರೂ ಕೂಡ ಕೆಲವೊಂದು ಶಾಶ್ವತವಾದಂತಹ ಫಲವನ್ನು ನಿಮಗೆ ತಂದುಕೊಡುತ್ತೆ. ಹಾಗಾಗಿ ತಾಳ್ಮೆಯಿಂದ ನೀವು ಮುಂದುವರಿರಿ. ಎಲ್ಲೂ ಕೂಡ ತಪ್ಪು ಹೆಜ್ಜೆಯನ್ನು ಇಡಬೇಡಿ. ಈ ದಿನ ನಿಮ್ಮ ಸ್ನೇಹಿತರ ಪ್ರಭಾವ, ಅವರ ಒತ್ತಡ ಸ್ವಲ್ಪ ಜಾಸ್ತಿ ಇರುತ್ತೆ. ನಿಮ್ಮ ಕೈಯಿಂದಲೇ ತಪ್ಪು ಮಾಡಿಸುವಂಥ ಪ್ರಯತ್ನಗಳೂ ಆಗ್ಬೋದು, ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಮನೆಯಲ್ಲಿ ಕುಟುಂಬಸ್ಥರ ಜೊತೆಯಲ್ಲಿ ಸಂತೋಷದಿಂದ ಕಾಲ ಕಳೆಯುವಂಥದ್ದು, ಅವರ ಜೊತೆಯಲ್ಲಿ ಈ ಒಂದು ಸಮಸ್ಯೆಯ ಬಗ್ಗೆ ಮಾತುಕತೆ ನಡೆಸುವಂಥದ್ದು ಕೂಡ ಇದೆ. ವಿಚಾರ ವಿನಿಮಯದಿಂದ, ಈ ವಿಚಾರ ಮಂಥನದಿಂದ ನಿಮಗೆ ಹೊಸ ಜ್ಞಾನೋದಯ ಆಗುತ್ತೆ. ಹೊಸ ದಾರಿ ನಿಮಗೆ ಗೊತ್ತಾಗುವಂಥದ್ದು, ಹೊಸ ಅವಕಾಶಗಳು ಸಿಕ್ಕುವಂಥ ಸಾಧ್ಯತೆಗಳು ಈ ದಿನ ತುಂಬ ಜಾಸ್ತಿ ಇದೆ. ಇನ್ನು
ಈ ದಿನ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಕ್ಕಾಗ ಏನೋ ಒಂದು ರೀತಿಯ ಮನಸ್ಸಿಗೆ ಸಮಾಧಾನ, ಏನೋ ಒಂದು ಧನ್ಯತಾ ಭಾವ ಈ ದಿನ ಮೂಡುವಂಥದ್ದು ಇದೆ. ಇನ್ನು ಉದ್ಯೋಗವನ್ನು ಹುಡುಕ್ತಾ ಇರುವಂಥವ್ರಿಗೆ, ಉದ್ಯೋಗದಲ್ಲಿ ಬದಲಾವಣೆ ಆಗಬೇಕು ಅಂತ ಹೇಳಿ ಬಯಸ್ತಾ ಇರುವಂಥವ್ರಿಗೆ ಈ ದಿನ ಒಳ್ಳೆಯ ದಿನ, ಅತ್ಯುತ್ತಮವಾದಂಥ ದಿನ, ನಿಮ್ಮ ಪ್ರಯತ್ನಕ್ಕೆ ಮೀರಿದಂಥ ಫಲ ಸಿಕ್ಕುವಂಥ ಒಂದು ವಿಶೇಷ ದಿನ. ಆದರೆ ಈ ದಿನ ನೀವು ಬೇರೆಯವ್ರಿಗೂ ಸಹಾಯ ಮಾಡಬೇಕು, ನೀವು ಕೂಡ ಅವರಿಂದ ಸಹಾಯವನ್ನು ಪಡ್ಕೊಳ್ಬೇಕು. ಲೀವ್ ಆ್ಯಂಡ್ ಲೆಟ್ ಲೀವ್ ಪಾಲಿಸಿ ಇದನ್ನು ಸ್ವಲ್ಪ ಅನುಸರಣೆ ಮಾಡಿಕೊಳ್ಳಿ. ಹಾಗೆ ಕುಟುಂಬಸ್ಥರ ಒಂದು ಅನಾರೋಗ್ಯದ ಪರಿಸ್ಥಿತಿ ಯಾರಿಗಾದರೂ ಇದ್ದರೆ ಅದರ ಕಡೆ ಸ್ವಲ್ಪ ಗಮನ ಕೊಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಲಕ್ಷ್ಮಿ ಅಷ್ಟಕವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡಿ, ಸ್ತೋತ್ರ ಹೇಳ್ಕೊಳ್ಳಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. ಇದು ಧನಸ್ಥಾನ, ಇದೇ ಕುಟುಂಬ ಸ್ಥಾನ, ಇಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ಈ ದಿನ ಮನೆಯ ವಾತಾವರಣ ಸ್ವಲ್ಪ ಅಸ್ತವ್ಯಸ್ತವಾಗುತ್ತೆ. ನಿಮ್ಮ ಹಣಕಾಸಿನ ಪರಿಸ್ಥಿತಿ, ಹಣದ ವಿಚಾರವಾಗಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ಸ್ವಲ್ಪ ಗೋಜಲಾಗಿರುತ್ತೆ. ಹಾಗಾಗಿ ಯಾವುದರಲ್ಲೂ ಕೂಡ ನಿಮಗೆ ಕ್ಲಾರಿಟಿ ಇಲ್ಲ, ಯಾವುದರಲ್ಲೂ ಕೂಡ ನಿಮಗೆ ಆಸಕ್ತಿ ಇಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಈ ದಿನ ನೀವು ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನುವಂಥ ಹಠದ ಸ್ವಭಾವ ಒಂದು ಮನಸ್ಸಿನ ಮೂಲೆಯಲ್ಲಿ ಇರುವಂಥದ್ದು ಕೂಡ ಇದೆ. ನೋಡಿ, ಎಂಥ ಒಂದು ದ್ವಂದ್ವತೆ ಅಂತ ಹೇಳಿದ್ರೆ ಎಲ್ಲವೂ ಇದೆ, ಆದರೆ ಏನೂ ಮಾಡಲಿಕ್ಕೆ ಈ ದಿನ ಮನಸ್ಸಿಲ್ಲ. ಹಾಗಾಗಿ ಮನಸ್ಸಿದ್ದರೆ ಮಾರ್ಗ ಅನ್ನುವಂಥದ್ದೇ ಈ ದಿನ ಮರೆತಂತೆ ಕಾಣುತ್ತೆ. ಹಾಗೆ ಈ ದಿನದಲ್ಲಿ ಅತಿಯಾದ ಭಾವನಾತ್ಮಕ ಬೆಳವಣಿಗೆಯಿಂದ ಕೇಡು ಉಂಟಾಗುವಂಥ ಸಾಧ್ಯತೆ ಇದೆ. ಕೆಲವು ವಿಚಾರಗಳಲ್ಲಿ ತುಂಬ ಅಟ್ಯಾಚ್ಮೆಂಟ್ ಇದೆ, ಕೆಲವು ವಿಚಾರಗಳಲ್ಲಿ ತುಂಬ ಫೀಲಿಂಗ್ಸ್ ಇರುವಂಥದ್ದು, ಭಾವನೆಗಳು ಜಾಸ್ತಿ ಬರುವಂಥದ್ದು. ನಿಮಗೆ ಬೇಕಾದಂಥವರು ಒಂದು ಸಣ್ಣ ತಪ್ಪನ್ನು ಮಾಡಿದ್ರೂ ಕೂಡ ಈ ದಿನ ನೀವು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿನೇ ಈ ದಿನ ಸ್ವಲ್ಪ ಕೋಪ ತಾಪಗಳು ಹೆಚ್ಚಾಗಿ ಇರುವಂಥದ್ದು. ಆದಷ್ಟು ಇದನ್ನು ನಿಯಂತ್ರಣ ಮಾಡಿಕೊಳ್ಳುವಂಥ ಒಂದು ಬಗೆ ಏನು ಅದನ್ನು ತಿಳ್ಕೊಳ್ಳಿ. ಹಾಗೆ ಈ ದಿನ ನೀವು ಸಮಾಜದಲ್ಲಿರುವಂಥ ಗಣ್ಯರ ಜೊತೆಯಲ್ಲಿ ಒಂದು ಒಡನಾಟ, ಒಂದು ಸಹವಾಸ, ಒಂದು ಮಾತುಕತೆ ನಡೆಯುವಂಥ ಸಾಧ್ಯತೆ ಕೂಡ ಈ ದಿನ ಇದೆ. ಹಾಗಾಗಿ ಯಾವುದೇ ಸನ್ನಿವೇಶ ಬಂದರೂ ಅದನ್ನು ಸ್ವಲ್ಪ ಎನ್ಕ್ಯಾಶ್ ಮಾಡ್ಕೊಳ್ಳಿ, ನಿಮ್ಮ ಅನುಕೂಲಕ್ಕೆ ಅದನ್ನು ಬಳಸ್ಕೊಳ್ಳಿ. ಏಕೆಂದರೆ ನಿಮ್ಮಿಂದ ಹೆಚ್ಚು ಸಹಾಯವನ್ನು ಪಡ್ಕೊಂಡಂಥವರು ಈ ದಿನ ನಿಮ್ಮ ಸಹಾಯಕ್ಕಾಗಲಿ ನೆರವಿಗಾಗಲಿ ಬರಲ್ಲ. ಹಾಗಾಗಿ ಹೊಸದಾಗಿ ಯಾರು ಬರ್ತಾರೆ, ಯಾರು ಪರಿಚಯ ಆಗ್ತಾರೆ ಅಂಥವರಿಂದ ಸಹಾಯ ಪಡ್ಕೊಳ್ಳಿ. ನಂತರ ನೀವು ಕೂಡ ಅವರ ಸಹಾಯಕ್ಕೆ ಸ್ಪಂದನೆಯನ್ನು ನೀಡಿ. ಒಳ್ಳೆಯದಾಗುತ್ತೆ. ಇದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಮ್ಯೂಚುವಲ್ ಗ್ರೋತ್ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಬೇಕಾಗುತ್ತೆ. ಆದರೆ ಈ ದಿನ ಈ ಹವಾಮಾನದ ಏರುಪೇರಿನಿಂದ ಆರೋಗ್ಯ ಕೆಡುವಂಥ ಸಂಭವ ಇರುತ್ತೆ. ಸ್ವಲ್ಪ ಜಾಗ್ರತೆ. ಅದರಲ್ಲೂ ನೀವು ತಿನ್ನುವಂಥ ಆಹಾರ ಪದಾರ್ಥಗಳ ಕಡೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಗಣಪತಿಯನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಈ ದಿನ ಪ್ರಾರ್ಥನೆ ಮಾಡಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಯಶಸ್ವಿ ದಿನ. ನೀವು ಕೈ ಹಿಡಿದ ಕೆಲಸ ಕಾರ್ಯಗಳು ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ಕೆಲಸಗಳನ್ನು ಮಾಡ್ತೀರಿ. ಅದಕ್ಕೆ ಒಂದು ಒಳ್ಳೆಯ ವಾತಾವರಣ ಇದೆ. ಹಾಗೆ ನಿಮ್ಮ ಬಂಧುಗಳು, ನಿಮ್ಮ ಸ್ನೇಹಿತರು ಕೂಡ ಈ ದಿನ ನಿಮ್ಮ ಜೊತೆಗಿರ್ತಾರೆ. ಒಂದು ಮಾತಿನ ಮೂಲಕ ಆದರೂ ಕೂಡ ನಿಮಗೆ ಉತ್ತಮವಾದಂತಹ ಬೆಂಬಲವನ್ನು ಕೊಡ್ತಾರೆ, ಉತ್ತೇಜನವನ್ನು ಕೊಡ್ತಾರೆ. ನಿಮಗೆ ಬೇಕಾಗಿರುವಂಥದ್ದು ಅದೇ. ಏಕೆಂದರೆ ನಿಮಗೆ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ವಿವೇಕ ಇದೆ, ಬುದ್ಧಿವಂತಿಕೆ ಇದೆ, ಸಂಪನ್ಮೂಲಗಳಿದೆ. ಇದನ್ನೆಲ್ಲ ಹೇಗೆ ಕ್ರೋಢೀಕರಿಸಬೇಕು ಅನ್ನುವಂಥ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಎಡವು ಬಿಟ್ಟಿದ್ದೀರಿ. ಆದರೆ ಈ ದಿನ ಅದನ್ನು ರೆಕ್ಟಿಫೈ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥದ್ದು ಇದೆ. ಇನ್ನು ಈ ದಿನ ಭಿನ್ನಾಭಿಪ್ರಾಯ ಇದ್ದರೂ ಕೂಡ ಸಂಬಂಧಿಕರ ಜೊತೆಯಲ್ಲಿ ಉತ್ತಮವಾದಂಥ ಬಾಂಧವ್ಯವನ್ನು ಮುಂದುವರಿಸ್ತೀರಿ. ಅಂಥ ಒಂದು ಮನಸ್ಥಿತಿ ನಿಮಗೆ ಇದೆ. ಹಾಗೆ ಯಾವುದೇ ಒಂದು ವ್ಯಕ್ತಿಯ ಜೊತೆಯಲ್ಲಿ ಸಂಪರ್ಕದಲ್ಲಿ ಕಡಿತ ಉಂಟಾಗಿದ್ದರೆ, ಒಂದು ಕಮ್ಯುನಿಕೇಷನ್ ಗ್ಯಾಪ್ ಅನ್ನೋವಂಥದ್ದು ಇದ್ದರೆ ಅದನ್ನು ಈ ದಿನ ನೀವು ಪುನರ್ಸ್ಥಾಪನೆ ಮಾಡ್ಕೊಳ್ತೀರಿ. ಹಾಗಾಗಿ ಈ ರೆಸ್ಟೋರೇಷನ್ ಏನಿದೆ ಇದು ಬಹಳ ಮುಖ್ಯ. ಇದು ಮತ್ತೆ ಫರ್ದರ್ ಡ್ಯಾಮೇಜಸ್ ಆಗಬಾರ್ದು. ಆ ರೀತಿಯಲ್ಲಿ ಎಚ್ಚರಿಕೆಯಿಂದ ಮುಂದುವರಿಯುವಂಥ ಒಂದು ಕಲೆಗಾರಿಕೆ ನಿಮಗೆ ಇದೆ. ಹಾಗೆ ಈ ಸ್ಥಿರಾಸ್ತಿ ವಿಚಾರದಲ್ಲಿ ಈ ದಿನ ಎಲ್ಲೋ ಒಂದು ಕಡೆ ತಪ್ಪು ನಿರ್ಧಾರ ಆಗುವಂಥ ಸಾಧ್ಯತೆ ಇದೆ. ಸ್ವಲ್ಪ ಜಾಗ್ರತೆ.
ದೊಡ್ಡ ಮಟ್ಟದಲ್ಲಿ ಬಂಡವಾಳ ಹಾಕಬೇಕು, ಒಂದು ಸೈಟೋ ಮನೆಯನ್ನೋ ಜಮೀನನ್ನೋ ಖರೀದಿ ಮಾಡಬೇಕು ಅಥವಾ ಮಾರಾಟ ಮಾಡಬೇಕು, ಪರಭಾರೆ ಮಾಡಬೇಕು, ಇಂಥ ವಿಚಾರಗಳಲ್ಲಿ ಈ ದಿನ ಸ್ವಲ್ಪ ಜಾಗ್ರತೆ. ಏಕೆಂದರೆ ಈ ಭೂ ವ್ಯವಹಾರಗಳು ಅಷ್ಟೊಂದು ಫೇವರಬಲ್ ಆಗಿಲ್ಲ ನಿಮಗೆ. ಇನ್ನು ಈ ದಿನದಲ್ಲಿ ಮನೆಯಲ್ಲಿ ಆಗಬೇಕಾಗಿರುವಂಥ ಶುಭ ಕಾರ್ಯಗಳ ಬಗ್ಗೆ ಒಂದು ಚರ್ಚೆ, ಮಾತುಕತೆ, ಒಂದು ಪೂರ್ವ ಸಿದ್ಧತೆ, ಒಂದು ಪ್ರಯತ್ನ ಅನ್ನುವಂಥದ್ದು ಇದೆ. ಆದರೆ ಈ ಎಲ್ಲವೂ ಕೂಡ ನಿಮಗೆ ಧನಾತ್ಮಕವಾದಂಥ ಫಲವನ್ನು ತಂದುಕೊಡುತ್ತೆ. ಏಕೆಂದರೆ ನೀವು ಬಹಳ ನಿಸ್ವಾರ್ಥವಾದ ಮನಸ್ಸಿನಿಂದ ಅಷ್ಟೇ ನಿಷ್ಠೆಯಿಂದ ಕೆಲಸಗಳನ್ನು ಆರಂಭ ಮಾಡ್ತೀರಿ. ಕುಟುಂಬಕ್ಕಾಗಿ ನಿಮ್ಮ ಒಂದು ಪ್ರಾಮಾಣಿಕತೆ, ನಿಮ್ಮ ಒಂದು ತ್ಯಾಗ ಎಷ್ಟಿದೆ ಅನ್ನುವಂಥದ್ದು ಇಲ್ಲಿ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿನೇ ಕೆಲಸ ಕಾರ್ಯಗಳಲ್ಲಿ ಈ ದಿನ ಸೋಲಿಲ್ಲ, ಎಲ್ಲದರಲ್ಲೂ ಕೂಡ ಒಂದು ರೀತಿಯ ತೃಪ್ತಿಯನ್ನು ಪಡ್ಕೊಳ್ಳುವಂತಹ ದಿನ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ. ಹಾಗೆ ಭಕ್ತಿಯಿಂದ ಆಂಜನೇಯನ ದರ್ಶನ ಮಾಡಿ ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇದ್ದಾನೆ. 12ನೇ ಮನೆಯಲ್ಲಿ ಚಂದ್ರ ಅಂದರೆ ಈ ದಿನ ಮನಸ್ಸು ನಿಮ್ಮ ಕೈಲಿರಲ್ಲ. ಚಂಚಲವಾದಂತಹ ಮನಸ್ಸು ಆಲೋಚಿಸುವಂತಹ ರೀತಿಯಲ್ಲಿ ಕೆಲಸಗಳಾಗತ್ತೆ. ಇದರಿಂದ ನಿಮಗೆ ನಷ್ಟ ಆಗುತ್ತೆ. ಹಾಗಾಗಿ ಈ ದಿನ ಬಂಧುಗಳ ಜೊತೆಯಲ್ಲೂ ಕೂಡ ಒಂದು ವಿರಸ ಇರುತ್ತೆ. ಸ್ನೇಹಿತರ ಜೊತೆಯಲ್ಲಿ ನೀವು ಮಾಡುವಂಥ ವ್ಯವಹಾರಗಳಲ್ಲಿ ಬೇಸರ ಆಗುತ್ತೆ. ಹಾಗಾಗಿ ಈ ದಿನ ಹತ್ತಿರದ ಬಂಧುಗಳ ಜೊತೆಯಲ್ಲಾಗಲಿ ಸ್ನೇಹಿತರ ಜೊತೆಯಲ್ಲಾಗಲಿ ಯಾವುದೇ ಒಂದು ವ್ಯವಹಾರಕ್ಕೆ ಕೈ ಹಾಕಬೇಡಿ. ಅದರಲ್ಲೂ ಬಹಳ ಮುಖ್ಯವಾಗಿ ಹಣಕಾಸಿನ ವ್ಯವಹಾರಗಳನ್ನು ಆದಷ್ಟು ನೀವು ತಡೆ ಹಿಡಿಬೇಕಾಗತ್ತೆ. ಹಾಗೆ ಈ ದಿನದ ದೂರದ ಪ್ರಯಾಣ ಅನ್ನುವಂಥದ್ದಿದ್ದರೆ ಅದನ್ನು ಮುಂದೂಡುವಂಥದ್ದು ತುಂಬ ಉತ್ತಮ. ಇಲ್ಲ ಸಾಕಷ್ಟು ಪೂರ್ವ ಸಿದ್ಧತೆಯ ಜೊತೆಗೆ ಒಂದು ಪ್ಲ್ಯಾನಿಂಗ್ ಇರಬೇಕು, ಪ್ರಿಯರ್ ಪ್ಲ್ಯಾನಿಂಗ್ ಅನ್ನುವಂಥದ್ದು ಬೇಕು. ಅದರಲ್ಲಿ ಮುಂದುವರಿರಿ, ಅಲ್ಪ ಸ್ವಲ್ಪ ಲಾಭ ಸಿಗ್ಬೋದು. ಇನ್ನು ಈ ದಿನ ನೀವು ಒಂದು ಪುಟ್ಟ ಕೆಲಸವನ್ನು ಮಾಡಲಿಕ್ಕೂ ಕೂಡ ಹೆಚ್ಚು ಪ್ರಯತ್ನ ಬೇಕು, ಹೆಚ್ಚು ಶ್ರಮ ಬೇಕು, ಎಫರ್ಟ್ ಜಾಸ್ತಿ ಆಗಬೇಕು. ಕೈಯಲ್ಲಿ ಹೋಗೋದಕ್ಕೂ ಕೊಡಲಿಯನ್ನೇ ತರಬೇಕು ಅಂತಾರಲ್ಲ, ಆ ರೀತಿಯನ್ನು ಸಮಸ್ಯೆಗಳನ್ನು ನೀವು ಹೆಚ್ಚು ಮಾಡ್ಕೊಳ್ತೀರಿ. ಹಾಗೆ ಇದ್ದಕ್ಕಿದ್ದ ಹಾಗೆ ತೆಗೆದುಕೊಳ್ಳುವಂತಹ ತೀರ್ಮಾನಗಳಾಗಲಿ ಅಥವಾ ನಿಮ್ಮ ಮನಸ್ಸಿಗೆ ಬಂದಂತಹ ಒಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂಥದ್ದಾಗಲಿ ಈ ದಿನ ನಿಮಗೆ ಯಾವುದೇ ರೀತಿಯ ಲಾಭವನ್ನು ತರಲ್ಲ, ಬದಲಿಗೆ ನಷ್ಟಗಳೇ ಜಾಸ್ತಿ ಆಗುತ್ತೆ. ಇನ್ನು ಈ ದಿನ ವ್ಯರ್ಥ ಖರ್ಚುಗಳು ಕೂಡ ಆಗುವಂಥದ್ದು. ಎಷ್ಟೇ ನಿಯಂತ್ರಣ ಮಾಡಿದ್ರೂ ಕೆಲವೊಂದು ಖರ್ಚುಗಳನ್ನು ತಡಿಲಿಕ್ಕೆ ಸಾಧ್ಯ ಆಗಲ್ಲ. ಇನ್ನು ಕೆಲವರು ಹೊಸ ಸಾಲದ ಪ್ರಯತ್ನಗಳನ್ನು ಮಾಡುವಂಥದ್ದು ಕೂಡ ಇದೆ. ಆದರೆ ಇದೆಲ್ಲವನ್ನು ಕೂಡ ಆದಷ್ಟು ಎಚ್ಚರಿಕೆಯಿಂದ ಮಾಡಿ, ಆದಷ್ಟು ಹಣದ ವ್ಯವಹಾರಗಳನ್ನು ಈ ದಿನ ಮಾಡದೇ ಇರುವಂಥದ್ದೇ ಉತ್ತಮ. ಇನ್ನು ಆಧ್ಯಾತ್ಮಿಕ ಚಿಂತನೆಗಳು ಜಾಸ್ತಿ ಆಗಬೇಕು, ಧಾರ್ಮಿಕ ಕಾರ್ಯಗಳು ಹೆಚ್ಚಾಗಬೇಕು. ಈ ಒಂದು ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಬೇಕಾಗತ್ತೆ. ಹಾಗೆ ಹಿರಿಯರ ಬುದ್ಧಿವಾದಕ್ಕೆ ಮಣಿಯುವಂಥದ್ದು ತುಂಬ ಉತ್ತಮ. ಅವರ ಒಂದು ಸಲಹೆಯನ್ನು ಕೇಳಿಸ್ಕೊಳ್ಳಿ, ಅದರಂತೆ ನಿಮ್ಮ ವ್ಯವಹಾರಗಳನ್ನು ಈ ದಿನ ಮುಂದುವರಿಸಿ. ಇನ್ನು ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಸಂಗಾತಿ ಅಥವಾ ನಿಮ್ಮ ಆಪ್ತ ಸ್ನೇಹಿತರು ಈ ದಿನ ನಿಮಗಾಗಿ ಒಳ್ಳೆಯದನ್ನು ಬಯಸ್ತಾರೆ. ಅದನ್ನು ಗುರುತಿಸಬೇಕು, ಅದನ್ನು ಅಕ್ನಾಲೆಡ್ಜ್ ಮಾಡಬೇಕು. ಅವರಿಗೂ ಒಂದು ದೊಡ್ಡ ಥ್ಯಾಂಕ್ಸನ್ನು ಹೇಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿ, ಹಾಗೆ ಭಕ್ತಿಯಿಂದ ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರೋದರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಕನಸಿದೆ, ಒಳ್ಳೆಯ ಆಲೋಚನೆ ಇದೆ, ಒಳ್ಳೆಯ ಪ್ರಯತ್ನ ಇದೆ, ಪ್ರಯತ್ನದಂತೆ ಫಲ ಇದೆ. ಹಾಗಾಗಿ ಈ ದಿನ ನಿಮ್ಮ ಒಂದು ಪ್ರಯತ್ನಕ್ಕೆ ವಿಪರೀತವಾದಂತಹ ಸ್ವಾಗತ ನಿಮ್ಮ ಕುಟುಂಬದಿಂದ ಸಿಕ್ಕುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಹೊಸ ಹೊಸ ಯೋಜನೆಗಳ ಬಗ್ಗೆ ಒಂದು ಚಿಂತನೆ ಇದೆ. ಮನಸ್ಸು ಹಳೆಯದನ್ನು ಬಿಡತ್ತೆ, ಹೊಸದೇನಿದೆ ಅನ್ನುವಂಥದ್ದನ್ನು ಹುಡುಕತ್ತೆ ಈ ದಿನದಲ್ಲಿ. ಹಾಗೆ ನೀವು ನಿಮ್ಮ ಒಂದು ಪ್ರಗತಿಗಾಗಿ ನೀವು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾಯಿರಿ, ಯಾವುದೇ ಕ್ಷೇತ್ರದಲ್ಲಿ ಅಧ್ಯಯನ ಮಾಡ್ತಾಯಿರಿ, ಅದರಲ್ಲಿ ನಿಮಗೆ ಹೆಚ್ಚು ಅನುಕೂಲತೆಗಳು ಸಿಕ್ಕುವಂತಹ ಸಂದರ್ಭಗಳಿದೆ. ಹಾಗೆ ದೀರ್ಘಕಾಲದಿಂದ ಇದ್ದಂತಹ ವಿವಾದಗಳು ಈ ದಿನ ಬಗೆಹರಿಯುತ್ತೆ. ಯಾಕೆಂದರೆ ಈ ದಿನ ನಿಮಗೆ ಸಮಾಧಾನಕರವಾದಂತಹ ಫಲವನ್ನು ಪಡ್ಕೊಳ್ಳುವಂಥ ಯೋಗ ಚೆನ್ನಾಗಿದೆ. ಇನ್ನು ಹೊಸ ವ್ಯಕ್ತಿಗಳ ಪರಿಚಯ ಭವಿಷ್ಯಕ್ಕೆ ಉಪಯುಕ್ತವಾಗುವಂತಹ ಒಂದು ತಿರುವನ್ನು ಪಡ್ಕೊಳ್ಳುತ್ತೆ ಈ ದಿನದಲ್ಲಿ. ಹಾಗಾಗಿನೇ ನೀವು ಮುಂದೆ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ ಕೆಲವು ಆಗಷ್ಟೇ ಪರಿಚಿತಿ ಆಗಿರುವಂಥ ವ್ಯಕ್ತಿಗಳ ಬಗ್ಗೆ ಒಂದು ಚರ್ಚೆಯನ್ನು ನಡೆಸ್ತೀರಿ, ಮಾತುಕತೆ ನಡೆಸ್ತೀರಿ.
ಏಕೆಂದರೆ ಈ ಮಾತು ನಿಮಗೆ ಬಹಳ ಅಮೂಲ್ಯವಾಗಿರುವಂಥದ್ದು, ಅಂಥ ಒಂದು ಕ್ರೂಷಿಯಲ್ ಸ್ಟೇಜಲ್ಲಿದೆ. ಅದರಿಂದ ಒಂದು ಒಳ್ಳೆಯ ಸಲಹೆ ಸೂಚನೆಗಳನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ನೀವು ಕೈಗೊಂಡಂಥ ವ್ಯವಹಾರಗಳಲ್ಲಿ ನಿರೀಕ್ಷಿತ ಪ್ರಗತಿಯನ್ನು ಸಾಧನೆ ಮಾಡಲಿಕ್ಕೆ ಈ ದಿನ ನಿಮಗೆ ಮನಸ್ಸು ಇದೆ, ಒಂದು ಪರಿಸ್ಥಿತಿ ಕೂಡ ಫೇವರಬಲ್ ಆಗಿದೆ. ಜೊತೆಗೆ ಗ್ರಹಗತಿಗಳು ಕೂಡ ನಿಮ್ಮ ಪರವಾಗಿ ನಿಂತಿರೋದ್ರಿಂದ ಈ ದಿನ ಎಲ್ಲ ವಿಚಾರಗಳಲ್ಲೂ ಕೂಡ ಏನೋ ಒಂದು ಶುಭ ಇದೆ, ಒಳ್ಳೆಯ ಸುದ್ದಿ ಇದೆ. ಹಾಗಾಗಿ ಮನಸ್ಸಿಗೆ ತುಂಬ ಸಮಾಧಾನ ಇರುವಂಥ ಸಂದರ್ಭ ಇದು. ಆದರೆ ಈ ಹಿಂದೆ ಮಾಡಿರುವಂಥ ವ್ಯವಹಾರಗಳಿಂದ ಬರಬೇಕಾದಂಥ ಒಂದು ಪ್ರತಿಫಲ, ಕೊಡಬೇಕಾದಂಥ ಒಂದು ಹಣ, ಅದು ಸ್ವಲ್ಪ ನಿಧಾನವಾಗಿ ತಲುಪುತ್ತೆ, ಪೂರ್ಣವಾಗಿ ಬರಲ್ಲ. ಹಾಗಾಗಿನೇ ಈ ದಿನ ಎಲ್ಲವೂ ಸರಿ ಇದೆ ಅಂತ ಅಂದುಕೊಂಡು ಕೆಲಸ ಮಾಡೋದಕ್ಕಿಂತಲೂ ಕೆಲವೊಂದು ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಮುಂದುವರಿಬೇಕು, ಇನ್ನೂ ಪ್ರಯತ್ನವನ್ನು ಮುಂದುವರಿಸಬೇಕು, ಕನ್ಸಿಸ್ಟೆನ್ಸಿ ಇಟ್ಕೊಳ್ಬೇಕು. ಈ ಬಗ್ಗೆ ಕೂಡ ಆಲೋಚನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ನೆಮ್ಮದಿಯ ದಿನ, ಹೊಸ ಹೊಸ ಪ್ರಸ್ತಾವಗಳು ಬರುವಂಥ ದಿನ. ಅಂದರೆ ನಿಮ್ಮ ಒಂದು ಸೌಕರ್ಯಕ್ಕೆ, ನಿಮ್ಮ ಅನುಕೂಲತೆಗೆ, ನಿಮ್ಮ ಉದ್ಯೋಗಕ್ಕೆ, ನಿಮ್ಮ ವ್ಯಾಪಾರಕ್ಕೆ ಏನೋ ಒಂದು ಹೊಸ ಬೆಳಕು ಈ ದಿನ ಹರಿದು ಬರುವಂಥ ದಿನ. ಹಾಗೆ ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ತುಂಬ ತಾಳ್ಮೆಯಿಂದ ಇರ್ತೀರಿ, ಅಷ್ಟೇ ಧೈರ್ಯದಿಂದ ಅದನ್ನು ಎದುರಿಸ್ತೀರಿ. ಹಾಗಾಗಿನೇ ಇದೆಲ್ಲವೂ ಕೂಡ ನಿಮಗೆ ಪ್ಲಸ್ ಪಾಯಿಂಟ್ ಆಗಿ ಇರುವಂಥದ್ದು. ಈ ನೆನ್ನೆ ಮೊನ್ನೆಯ ಪ್ರಯತ್ನಕ್ಕಿಂತ ಈ ದಿನದ ಪ್ರಯತ್ನದಲ್ಲಿ ನೀವು ಹೆಚ್ಚು ಲಾಭವನ್ನು ಪಡ್ಕೊಳ್ಳುವಂಥದ್ದು ಇದೆ. ನಿಮ್ಮ ಆರೋಗ್ಯ ಸ್ಥಿತಿ, ದೈಹಿಕ ಮನಸ್ಥಿತಿ, ಹಾಗೆ ಉತ್ತಮವಾದಂಥ ಒಂದು ಬಾಂಧವ್ಯವನ್ನು ಹೊಂದುವಂಥ ಒಂದು ಪ್ರಯತ್ನ ಎಲ್ಲವೂ ಕೂಡ ನಿಮಗೆ ಫೇವರಬಲ್ ಆಗಿ ಈ ದಿನ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಪ್ರೀತಿ ಪಾತ್ರರ ಜೊತೆಯಲ್ಲಿ ಒಂದು ಸಹನೆ, ಸಾಮರಸ್ಯದ ಒಂದು ತಿಳುವಳಿಕೆಯ ಮಾತುಕತೆ ನಡೆಯುತ್ತೆ. ತುಂಬ ಮೆಚೂರ್ಡಾಗಿ ಈ ದಿನ ಮಾತಾಡ್ತೀರಿ, ಪ್ರಬುದ್ಧವಾಗಿರ್ತೀರಿ. ನಿಮ್ಮ ತೀರ್ಮಾನವೂ ಅಷ್ಟೇ ಪ್ರಬುದ್ಧವಾಗಿರುತ್ತೆ. ಹಾಗೆ ನೀವು ಮಾತಾಡುವಂಥ ಮಾತು ಕೂಡ ಬಹಳ ನಿಖರವಾಗಿ ಈ ದಿನ ಇರುತ್ತೆ. ಹಾಗೆ ಯಾವುದೇ ವಿವಾದಗಳಿರಲಿ, ಭಿನ್ನಾಭಿಪ್ರಾಯಗಳಿರಲಿ, ಅದನ್ನು ಬಗೆಹರಿಸ್ಕೊಳ್ಬೇಕು ಅನ್ನುವಂಥ ಒಂದು ಪ್ರಯತ್ನ ಇದೆ. ಪ್ರಯತ್ನಕ್ಕೆ ಒಳ್ಳೆಯ ಫಲವೇ ನಿಮಗೆ ಸಿಕ್ಕತ್ತೆ. ಹಾಗೆ ನಿರುದ್ಯೋಗಿಗಳಿಗೆ ಬಹು ನಿರೀಕ್ಷಿತ ಅವಕಾಶಗಳು ಸಿಕ್ಕುವಂಥದ್ದು ಕೂಡ ಇದೆ. ಹಾಗೆ ನಿಮ್ಮ ಅಧಿಕಾರಿಗಳ ಬೆಂಬಲ ನಿಮಗೆ ಸಿಕ್ಕತ್ತೆ. ಸಹೋದ್ಯೋಗಿಗಳ ನೆರವು ಕೂಡ ನಿಮಗೆ ಸಕಾಲಕ್ಕೆ ಒದಗಿ ಬರುತ್ತೆ. ಒಟ್ಟಾರೆ ಈ ದಿನ ಯಾವುದೇ ಒಂದು ಕೆಲಸಕ್ಕೂ ಕೂಡ ಹೆಚ್ಚು ಪ್ರಯತ್ನ ಪಡುವಂಥ ಅಗತ್ಯ ಇಲ್ಲ. ಸ್ವಲ್ಪ ಪ್ರಯತ್ನವೇ ಸಾಕು, ನಿಮಗೆ ಒಳ್ಳೆಯ ಪ್ರತಿಫಲವನ್ನು ತಂದುಕೊಡುತ್ತೆ. ಆದರೆ ಈ ದಿನದಲ್ಲಿ ಯಾವುದೇ ಹಣಕಾಸಿನ ವ್ಯವಹಾರ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಲೆಕ್ಕಾಚಾರ ಇಟ್ಕೊಳ್ಳಿ. ಯಾವುದೇ ಹಣ ಸಾಲವಾಗಿ ಕೊಡಿ, ದಾನವಾಗಿ ಕೊಡಿ, ಯಾವುದೇ ರೀತಿಯ ಮೂಲದಿಂದ ಹಣ ಪಡ್ಕೊಳ್ಳಿ, ಇದೆಲ್ಲದಕ್ಕೂ ಕೂಡ ಒಂದು ಲೆಕ್ಕ ಇರಲಿ. ಹಾಗೆ ಈ ದಿನ ಸ್ವಲ್ಪ ಶಿಸ್ತನ್ನು ನೀವು ರೂಢಿಸ್ಕೊಳ್ಳಿ, ಸಮಯ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಈ ದಿನ ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಸ್ವಲ್ಪ ಇಕ್ಕಟ್ಟಿನ ಸಮಯ, ಬಿಸಿ ತುಪ್ಪದಂತೆ ಕೆಲವು ಸಂದರ್ಭಗಳು ಬರುತ್ತೆ. ಹಾಗಾಗಿನೇ ಈ ದಿನದನ್ನು ನೀವು ತುಂಬ ಬ್ಯಾಲೆನ್ಸ್ ಮಾಡಬೇಕು. ನಿಮ್ಮ ಉದ್ಯೋಗ, ನಿಮ್ಮ ವ್ಯಾಪಾರ, ಹಾಗೆ ನಿಮ್ಮ ಕುಟುಂಬದ ಜೀವನ, ಇವೆರಡರ ಮಧ್ಯೆ ಸ್ವಲ್ಪ ಸಮತೋಲನವನ್ನು ಕಾಯ್ದುಕೊಳ್ಬೇಕಾಗತ್ತೆ. ನೀವು ಯಾವ ಕಡೆ ವಾಲಿದ್ರೂ ಈ ದಿನ ಇನ್ನೊಂದಕ್ಕೆ ನಷ್ಟ ಉಂಟಾಗುತ್ತೆ. ಹಾಗಾಗಿನೇ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಬೇಕು. ಇನ್ನು ಹಣಕಾಸಿನ ವ್ಯವಹಾರಗಳಲ್ಲಿ ತುಂಬ ನಿಗಾ ಬೇಕು. ಈ ದಿನ ಅಬ್ಸರ್ವೇಷನ್ ಬೇಕು. ಏನಾಗ್ತಾ ಇದೆ, ಎಲ್ಲಿ ಲಾಭ ಇದೆ, ಎಲ್ಲಿ ನಷ್ಟ ಇದೆ ಇತ್ಯಾದಿ ವಿಚಾರಗಳಲ್ಲಿ ವೈಯಕ್ತಿಕ ಅನುಭವವನ್ನು ಪಡ್ಕೊಳ್ಳುವಂಥ ಒಂದು ಹಂತಕ್ಕೆ ನೀವು ಹೋಗಬೇಕಾಗತ್ತೆ. ಹಾಗೆ ಈ ದಿನ ಬಂಧುಗಳ ಜೊತೆಯಲ್ಲಿ ವಿನಾಕಾರಣ ವಿವಾದಗಳನ್ನು ಉಂಟು ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಏಕೆಂದರೆ ನಿಮ್ಮ ಅಭಿಪ್ರಾಯ, ಅವರ ಅಭಿಪ್ರಾಯ ಎರಡೂ ಕೂಡ ಸಿಂಕ್ರನೈಸ್ ಆಗಲ್ಲ. ಈ ಕೆಮಿಸ್ಟ್ರಿ ಎಲ್ಲೋ ವರ್ಕೌಟ್ ಆಗ್ತಾ ಇಲ್ಲ. ಹಾಗಾಗಿನೇ ಈ ದಿನ ಮಾತುಕತೆಯಲ್ಲಿ ವಿವಾದ ಆಗುತ್ತೆ. ಇದು ಕೊನೆಗೆ ಬೇಸರದಲ್ಲಿ ಅಂತ್ಯವಾಗುತ್ತೆ. ಹಾಗೆ ಈ ದಿನ ಈ ಖರ್ಚನ್ನು ಮಾಡುವಂಥ ಸಂದರ್ಭ, ಇಲ್ಲ ಮನೆಗೆ ಬೇಕಾದಂಥ ವಸ್ತುಗಳನ್ನು ಖರೀದಿ ಮಾಡುವಂಥ ಸಂದರ್ಭ, ಇದರಲ್ಲಿ ಸ್ವಲ್ಪ ಮರುಪರಿಶೀಲನೆ ಮಾಡುವಂಥದ್ದು ಉತ್ತಮ. ಏಕಾಏಕಿ ತೀರ್ಮಾನವನ್ನು ಕೈಗೊಂಡಿದ್ದೀರಿ, ಈ ದಿನ ನಷ್ಟಕ್ಕೆ ಕಾರಣ ಆಗುತ್ತೆ. ಸ್ವಲ್ಪ ಜಾಗ್ರತೆ.
ಹಾಗೆ ಈ ದಿನ ಈ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಆ ಥರದ ನಿರ್ಧಾರಗಳನ್ನು ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಯಾವುದೇ ಸಮಸ್ಯೆ ಇರಲಿ, ಯಾವುದೇ ಒಂದು ಪ್ರಶ್ನೆ ಇರಲಿ, ಕ್ಲಾರಿಫಿಕೇಷನ್ ಇರಲಿ, ಅದನ್ನು ಸಂಬಂಧಪಟ್ಟವರ ಜೊತೆಯಲ್ಲಿ ಒಂದು ಚರ್ಚೆಯ ಮೂಲಕ ಬಗೆಹರಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಎಲ್ಲದಕ್ಕೂ ಕೂಡ ವಾದ ಪ್ರತಿವಾದ ಅನ್ನೋದಕ್ಕಿಂತ ಚರ್ಚೆಯ ಈ ವಿಚಾರ ಮಂಥನ ಏನಿದೆ ಇದರ ಮೂಲಕ ಒಂದು ಹೊಸ ಆವಿಷ್ಕಾರವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಹೊಸ ಫಲಿತಾಂಶ ಸಿಕ್ಕತ್ತೆ. ಹಾಗೆ ಈ ದಿನ ಕೈಗೊಂಡ ಕೆಲಸ ಕಾರ್ಯಗಳು ಪೂರ್ಣ ಆಗಲ್ಲ, ಅದಕ್ಕಾಗಿ ಬೇಸರ ವ್ಯಕ್ತಪಡಿಸಬೇಡಿ. ಇವತ್ತಿನ ಒಂದು ನಷ್ಟವನ್ನು ನಾಳೆ ತುಂಬಿಕೊಳ್ಳಿಕ್ಕೆ ಸಾಧ್ಯ ಇದೆ. ಆತ್ಮವಿಶ್ವಾಸ ಹೊಂದಿದ್ರೆ ಅದನ್ನು ನೀವು ಈ ದಿನ ಒಂದು ಹೆಚ್ಚು ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಈ ದಿನ ದುರ್ಗಾದೇವಿಯನ್ನು ಆರಾಧನೆ ಮಾಡಿ, ಅಮ್ಮನವರ ದರ್ಶನ ಮಾಡಿ, ಈ ದಿನ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಈ 8ನೇ ಮನೆ ಅಂದರೆ ದುಸ್ಥಾನ ಇದು. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಈ ದಿನ ನೀವು ಇರಬೇಕಾಗತ್ತೆ. ಅದರಲ್ಲೂ 2 ವಿಚಾರಗಳು ಈ ದಿನ ನಿಮ್ಮನ್ನು ಬಾಧಿಸುತ್ತೆ. ಒಂದು ಆರೋಗ್ಯ, ಅದು ನಿಮ್ಮ ವೈಯಕ್ತಿಕ ಆರೋಗ್ಯ ಇರ್ಬೋದು, ನಿಮ್ಮ ಕುಟುಂಬಸ್ಥರ ಆರೋಗ್ಯ ಇರ್ಬೋದು, ನಿಮ್ಮ ಮಕ್ಕಳ ಆರೋಗ್ಯ ಇರ್ಬೋದು. ಇದರಲ್ಲಿ ಈ ದಿನ ತುಂಬ ಎಚ್ಚರಿಕೆಯಿಂದಲೇ ಕೆಲವೊಂದು ತೀರ್ಮಾನಗಳನ್ನು ಕೈಗೊಳ್ಳಬೇಕಾಗತ್ತೆ. ಹಾಗೆ ವೈದ್ಯರ ಸಲಹೆ ಇರ್ಬೋದು, ಔಷಧೋಪಚಾರ ಇರ್ಬೋದು, ಇದಕ್ಕಾಗಿ ಸ್ವಲ್ಪ ಓಡಾಟ, ಸ್ವಲ್ಪ ಖರ್ಚು ಆಗುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನೀವು ಏನೇ ಮಾಡಿದ್ರೂ ಕೂಡ ಅದು ಅಪೂರ್ಣ ಆಗ್ತಾ ಇದೆ, ಅದು ಬೇಗ ಫಲ ಕೊಡ್ತಾ ಇಲ್ಲ ಅನ್ನುವಂಥ ಒಂದು ಮನಸ್ಥಿತಿ ನಿಮಗೆ ಉಂಟಾಗುವಂಥದ್ದು. ಇದರಿಂದ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ಲೇ ಕಡಿಮೆ ಆಗಿಬಿಡುತ್ತೆ. ಹೊಸ ವಿಚಾರಗಳೇ ನಿಮಗೆ ಈ ದಿನ ಹೊಳೆಯಲ್ಲ. ಯಾಕೆಂದರೆ ಯಾವುದೋ ಒಂದು ಗುಂಗಿನಲ್ಲಿ ಈ ದಿನ ನೀವು ಇರಬೇಕಾಗತ್ತೆ. ನಿಮ್ಮ ಊಹೆ, ನಿಮ್ಮ ಆಲೋಚನೆ, ನಿಮ್ಮ ಕಲ್ಪನೆ ಈ ದಿನ ಪ್ರಾಕ್ಟಿಕಲ್ ಆಗಿರಲ್ಲ. ಇದರಿಂದ ಕೆಲವೊಮ್ಮೆ ನಷ್ಟಗಳು ಉಂಟಾಗುವಂಥ ಸಾಧ್ಯತೆ ಕೂಡ ಇದೆ. ಇನ್ನು 2ನೇ ವಿಚಾರ ಅಂತ ಹೇಳಿದ್ರೆ ನಿಮ್ಮ ಪ್ರಯಾಣದ ವಿಚಾರ, ನಿಮ್ಮ ವಾಹನದ ವಿಚಾರ. ಇಲ್ಲಿ ಈ ಪ್ರಯಾಣದಿಂದ ಈ ದಿನ ನಿಮಗೆ ಏನೋ ಸಣ್ಣ ಪುಟ್ಟ ಅವಘಡಗಳು ಆಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ವಾಹನವನ್ನು ಓಡಿಸುವಂಥ ಸಂದರ್ಭದಲ್ಲಿ ಎಚ್ಚರಿಕೆ ಇರಲಿ. ಬೇರೆಯವರ ವಾಹನವನ್ನು ಈ ದಿನ ಮುಟ್ಟಬೇಡಿ. ಬೇರೆಯವರೊಂದಿಗೆ ಪ್ರಯಾಣ ಮಾಡುವಂಥದ್ದು, ಅದರಲ್ಲೂ ಈ ದ್ವಿಚಕ್ರ ವಾಹನದಲ್ಲಿ ಹೋಗುವಂಥ ಸವಾರರು ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಹಾಗೆ ಈ ದಿನ ಪ್ರಯಾಣ ನಿಮಗೆ ಸ್ವಲ್ಪ ದುಬಾರಿ ಆಗುತ್ತೆ. ಕಾರಣ ನಿಮಗೆ ಈ ಕಬ್ಬಿಣ ಅನ್ನುವಂಥದ್ದು ಆಗಿ ಬರಲ್ಲ. ಹಾಗಾಗಿ ಈ ದಿನ ಕಬ್ಬಿಣದ ವಸ್ತುಗಳನ್ನು ನೀವು ಬಳಸುವಂಥ ಸಂದರ್ಭದಲ್ಲಿ ತುಂಬ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಹಾಗೆ ಕೆಲವೊಮ್ಮೆ ನೀವು ನಿರಂತರವಾಗಿ ಈ ಒಂದು ಸಂಬಂಧಗಳನ್ನು ಕಾಯ್ದುಕೊಳ್ಬೇಕು, ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಳ್ಬೇಕು. ಯಾವತ್ತೋ ಒಂದಿನ ಎಚ್ಚೆತ್ಕೊಂಡು ಆ ಸಂಬಂಧ ನನಗೆ ಆಗಬರಲಿ ಅಥವಾ ಅವರ ಒಂದು ಗೆಳೆತನ, ಅವರ ಒಂದು ಸ್ನೇಹ ಮುಂದುವರಿಲಿ ಅಂತ ಹೇಳಿದ್ರೆ ಸಾಲದು. ಹಾಗಾಗಿ ನಿರಂತರವಾಗಿ ಅಂಥ ಪ್ರಯತ್ನವನ್ನು ಮುಂದುವರಿಸ್ತಾ ಇರಿ, ಒಳ್ಳೆಯದಾಗತ್ತೆ. ಕೈಗೊಂಡ ಕೆಲಸ ಕಾರ್ಯಗಳು ಈ ದಿನ ಅಪೂರ್ಣ ಆಗ್ಬೋದು, ಆದರೂ ಈ ದಿನ ಬೇಸರ ಇಲ್ಲದೆ ನೀವು ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನವಗ್ರಹ ಪೀಡ ಪರಿಹಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ವಾಸ್ತವಿಕತೆಯಲ್ಲಿ ಇರುವಂಥ ದಿನ, ತುಂಬ ಪ್ರಾಕ್ಟಿಕಲ್ಲಾಗಿ ಇರುವಂಥ ದಿನ. ಏಕೆಂದರೆ ನಿಮ್ಮ ಅನುಭವ ಆಗಲಿ, ನೀವು ಕೆಲವೊಂದು ವಿಚಾರಗಳನ್ನು ನೋಡುವಂಥ ದೃಷ್ಟಿಕೋನ ಆಗಲಿ ಬಹಳ ವಿಭಿನ್ನವಾಗಿರುತ್ತೆ. ಬೇರೆಯವರಿಗಿಂತಲೂ ಕೂಡ ಈ ದಿನ ಬಹಳ ವಿಭಿನ್ನ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು, ಅದು ನಿಮ್ಮ ವರ್ಕಿಂಗ್ ಸ್ಟೈಲನ್ನು ತೋರಿಸುತ್ತೆ. ಹಾಗೆ ನಿಮಗೆ ಇರುವಂಥ ಇನ್ವಾಲ್ವ್ಮೆಂಟ್ ಲೆವೆಲ್ ಎಷ್ಟಿದೆ ಅನ್ನುವಂಥದ್ದು ಕೂಡ ಇದರಿಂದ ಅರ್ಥ ಆಗುತ್ತೆ. ಹಾಗೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಏರಿಳಿತಗಳು ಇರಬಹುದು. ಅದನ್ನು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡುವಂಥ ಒಂದು ಕಲೆಗಾರಿಕೆ ಇದೆ. ಹಾಗಾಗಿ ನಿಮ್ಮಲ್ಲಿ ಏನಿದೆ, ಬುದ್ಧಿವಂತಿಕೆ ಇದೆ, ನಿಮ್ಮಲ್ಲಿ ಒಂದು ರೀತಿಯ ಅನುಭವ ಇದೆ, ಇದನ್ನು ಬಳಸ್ಕೊಂಡ್ರೆ ಈ ದಿನ ಒಂದು ಪರ್ಫೆಕ್ಷನ್ಗೆ ತುಂಬ ಹತ್ತಿರದಲ್ಲಿರ್ತೀರಿ. ಹಾಗೆ ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಆಗ್ಬೋದು, ಭಿನ್ನಾಭಿಪ್ರಾಯಗಳು ಬರ್ಬೋದು. ಆದರೆ ನಿಮಗೆ ಈ ತಾಳ್ಮೆ ಅನ್ನುವಂಥದ್ದು ಇದೆಯಲ್ಲ, ಅದರಿಂದ ಕೆಲವೊಂದು ಸಮಸ್ಯೆಗಳನ್ನು ಗೆದ್ದು ಬಿಡ್ತೀರಿ. ಹಾಗಾಗಿ ಪ್ರತಿಯೊಂದು ವಿಚಾರವನ್ನು ಕೂಡ ಈ ದಿನ ಕೂಲಂಕುಷವಾಗಿ ಅರ್ಥೈಸ್ಕೊಳ್ಳುವಂಥದ್ದು, ಹಾಗೆ ಬೇರೆಯವರ ಮನಸ್ಸನ್ನು ಈ ದಿನ ನೀವು ಅಧ್ಯಯನ ಮಾಡುವಂಥದ್ದು, ಮೈಂಡ್ ರೀಡಿಂಗ್ ಇದೆ, ಸೈಕಾಲಜಿ ಸ್ಟಡಿ ಮಾಡುವಂಥದ್ದು, ಇದು ಮಹಾ ಕಷ್ಟದ ಕೆಲಸ. ಅಂಥದ್ರನ್ನು ಈ ದಿನ ಭಾಳ ಸುಲಭದಲ್ಲಿ ನೀವು ನಿಭಾಯಿಸಿಬಿಡ್ತೀರಿ.
ಹಾಗಾಗಿ ಬೇರೆಯವರ ನಡೆ ಹೇಗಿದೆ, ಅವರ ನುಡಿ ಹೇಗಿರುತ್ತೆ, ಅವರ ಇಂಟೆನ್ಷನ್ ಏನು, ಅವರ ಹಿಡನ್ ಅಜೆಂಡಾ ಏನು, ಎಲ್ಲವೂ ಕೂಡ ನಿಮಗೆ ಅರ್ಥ ಆಗುತ್ತೆ. ನಿಮ್ಮ ಸಿಕ್ಸ್ತ್ ಸೆನ್ಸ್ ಈ ದಿನ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಅದಕ್ಕಾಗಿಯೇ ಯಾವುದೇ ಒಂದು ವಿವಾದ ಇಲ್ಲದೆ, ಯಾವುದೇ ಸಮಸ್ಯೆಗಳು ಬರದಂತೆ ಈ ದಿನ ತಡೆಯುವಂಥ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ವಿವೇಕ ಇದೆ. ಇನ್ನು ಈ ದಿನದಲ್ಲಿ ನಿರುದ್ಯೋಗದ ಪ್ರಯತ್ನಗಳೇನಿದೆ ಅದು ಸ್ವಲ್ಪ ನಿರಾಶಾದಾಯಕವಾಗಿ ಇರುವಂಥದ್ದು ಇದೆ. ಅದನ್ನು ಒಂದು ಪಕ್ಕಕ್ಕಿಟ್ಟು ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ. ಇವತ್ತಲ್ಲ ನಾಳೆ ಒಳ್ಳೆಯ ಫಲಗಳು ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ವ್ಯವಹಾರಗಳಲ್ಲಿ ಒಂದು ಅದ್ಭುತವಾದಂಥ ಒಂದು ಪ್ರಗತಿಯನ್ನು ಕಾಣುವಂಥ ಸಂದರ್ಭ ಇದೆ. ಅದನ್ನು ಮುಂದುವರಿಸಿ. ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಸಹಕಾರ ಈ ದಿನ ಮರೆಯಲಾರದಂಥ ಒಂದು ಸಹಕಾರ. ಅದು ಬಹಳ ದಿನ ನಿಮ್ಮ ನೆನಪಿನಲ್ಲೇ ಉಳಿಯುತ್ತೆ. ನಿಮ್ಮ ಪ್ರೀತಿ ಪಾತ್ರರನ್ನು ಈ ದಿನ ಓಲೈಸಲಿಕ್ಕಾಗಿ ಈ ಕಸರತ್ತಿದೆಯಲ್ಲ, ಪ್ರಯತ್ನ, ಅದು ವಿಪರೀತವಾಗೇ ಇರುತ್ತೆ. ಒಟ್ಟಾರೆ ಸಂತೋಷ ಇರುವಂಥ ದಿನ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿಯವರಿಗೆ ಈ ದಿನ ಅತ್ಯುತ್ತಮವಾದಂತಹ ಕೆಲಸ ಕಾರ್ಯಗಳನ್ನು ಮಾಡುವಂಥ ಮನಸ್ಥಿತಿ ಇರುವಂಥ ದಿನ. ಹಾಗಾಗಿ ಸೋಮಾರಿತನ ಇಲ್ಲ. ಯಾವುದೇ ಕೆಲಸವನ್ನು, ಜವಾಬ್ದಾರಿಯನ್ನು ಹೊರಲಿಕ್ಕೆ ಹಿಂದೆ ಮುಂದೆ ನೋಡಲ್ಲ. ಯಾವ ಕೆಲಸಕ್ಕೆ ಯಾರ ಸಹಕಾರ ಬೇಕು, ಯಾರಿಂದ ಯಾವ ಅನುಕೂಲ ಉಂಟಾಗುತ್ತೆ, ಇದೆಲ್ಲ ಲೆಕ್ಕಾಚಾರ ಇದೆ, ಕ್ಯಾಲ್ಕುಲೇಷನ್ ಚೆನ್ನಾಗಿದೆ. ಹಾಗಾಗಿನೇ ಈ ದಿನ ನಷ್ಟದ ಬಾಬ್ತು ತೀರಾ ಕಡಿಮೆ ಇರುವಂಥದ್ದು. ಇನ್ನು ಈ ದಿನ ಮಿತ್ರರಿಂದ ಅಪರೂಪಕ್ಕೆ ನಿಮಗೆ ಒಂದು ಒಳ್ಳೆಯ ಆಹ್ವಾನ ಸಿಕ್ಕತ್ತೆ. ಹಾಗೆ ಮಿತ್ರರಿಂದ ಒಂದು ಒಳ್ಳೆಯ ಸಹಕಾರ ಕೂಡ ಈ ದಿನ ನಿಮಗೆ ಸಿಕ್ಕುವಂಥದ್ದಿದೆ. ಒಟ್ಟಾರೆ ಈ ದಿನ ನಿಮ್ಮ ಬೆಳವಣಿಗೆಗೆ ಉತ್ತಮ ಅವಕಾಶಗಳು, ನಿಮ್ಮ ಪರಿಸರ, ನಿಮ್ಮ ಪರಿಸ್ಥಿತಿ ಚೆನ್ನಾಗಿರುತ್ತೆ. ಗ್ರಹಗತಿಗಳು ಕೂಡ ನಿಮಗೆ ಫೇವರಬಲ್ ಆಗೇ ಇದೆ. ಹಾಗೆ ಈ ದಿನದ ಪ್ರಯಾಣ ನಿಮಗೆ ಲಾಭದಾಯಕವಾಗಿರುತ್ತೆ. ಈ ದಿನದ ಒಂದು ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ಅದು ಕೂಡ ಮುಂದೆ ಒಳ್ಳೆಯ ಲಾಭದ ಸೂಚನೆಯನ್ನು ಕೊಡುತ್ತೆ. ಹಾಗೆ ದೈವಿಕ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸುವಂಥ ಒಂದು ಪ್ರಯತ್ನ ಇದೆ, ದಾನ ಧರ್ಮ ಇದೆ, ಆಧ್ಯಾತ್ಮಿಕ ಚಿಂತನೆ ಇದೆ. ಜೊತೆಗೆ ಈ ದಿನ ಭಿನ್ನಾಭಿಪ್ರಾಯ ಇದ್ದರೂ ಸಂಬಂಧಪಟ್ಟವರ ಜೊತೆಯಲ್ಲಿ ಅದನ್ನು ಕೂತು ಮಾತುಕತೆ ನಡೆಸಿ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಇದೆ. ಒಟ್ಟಾರೆ ಈ ದಿನ ನಿಮಗೆ ಅತ್ಯುತ್ತಮವಾದ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳಿರುವಂಥ ಸಂದರ್ಭ. ಹಾಗೆ ಈ ದಿನ ಒಂದು ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ನೀವು ಹೆಚ್ಚು ಗಮನ ಕೊಡುವಂಥದ್ದು. ಅದು ನಿಮಗೆ ತೃಪ್ತಿಯನ್ನು ತರುತ್ತೆ, ಸಂತೋಷವನ್ನು ತರುತ್ತೆ. ಹಾಗೆ ಮನೆಗೆ ಬೇಕಾದಂತಹ ಕೆಲವು ವಸ್ತುಗಳನ್ನು, ಸಾಮಗ್ರಿಗಳನ್ನು, ಅದರಲ್ಲೂ ಅಲಂಕಾರಿಕ ವಸ್ತುಗಳನ್ನು ಈ ದಿನ ಖರೀದಿ ಮಾಡುವಂಥದ್ದು ಅಥವಾ ಅದನ್ನು ಯಾವುದೋ ಮೂಲದಿಂದ ಪಡ್ಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇದೆ. ಒಟ್ಟಾರೆ ಜೀವನ ಕಲರ್ಫುಲ್ ಆಗಿರಬೇಕು, ಜೀವನ ರಂಗಾಗಿರಬೇಕು, ಆಕರ್ಷಕವಾಗಿರಬೇಕು, ಸಂತೋಷ ಇರಬೇಕು. ಅದಕ್ಕಾಗಿಯೇ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿಕೊಳ್ಳಿ, ಪಾರ್ವತಿ ಅಮ್ಮನವರನ್ನು ಈ ದಿನ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1.